ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ತೊಗರಿ ಬೆಳೆಯಲ್ಲಿ ಅಧಿಕ ಇಳುವರಿಗಾಗಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತಿ. ನಂತರ ಪೇಟೆ ಧಾರಣೆ. ಈಗ ಕೇಳಿ, ತೊಗರಿ ಬೆಳೆಯಲ್ಲಿ ಅಧಿಕ ಇಳುವರಿಗಾಗಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಡನೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ತೊಗರಿ ಬೆಳೆಯಲ್ಲಿ ಹೆಚ್ಚಿನ ಒಂದು ಇಳುವರಿಯನ್ನ ಪಡಿಬೇಕಾಗಿತ್ತಂದ್ರೆ ಯಾವ ರೀತಿ ಬೇಸಾಯ ಕ್ರಮಗಳನ್ನ, ಯಾವ್ಯಾವ ಹೊಸ ತಳಿಗಳಿದಾವೆ, ಜೊತೆಗೆ ರೈತರು ಏನೆಲ್ಲ ಒಂದು ಪದ್ಧತಿಗಳನ್ನ ಅನುಸರಿಸುವ ಮುಖಾಂತರ ಇಳುವರಿಯನ್ನ ಜಾಸ್ತಿ ಮಾಡಬಹುದು ಕಡಿಮೆ ಖರ್ಚಿನಲ್ಲಿ ಅಂತಕ್ಕಂತ ವಿಷಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಾಯ ತಜ್ಞರಾದಂತ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ನಮ್ಮ ರೈತರಿಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಬನ್ನಿ ಅವರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರವನ್ನ ತಿಳ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೇ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹೇಳಿ, ಮೊದಲನೇದಾಗಿ ಪ್ರತಿ ವರ್ಷನೂ ರಾಯಚೂರು ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ವಿಶೇಷವಾಗಿ ಹೆಚ್ಚಿನ ಕ್ಷೇತ್ರದಲ್ಲಿ ರೈತರು ತೊಗರಿಯನ್ನ ಬೆಳೀತಾ ಇರ್ತಾರೆ. ತೊಗರಿ ಒಂದು ಬೆಳೆಗೆ ಹೋಗಕ್ಕಿಂತ ಮುಂಚೆ ರೈತರು ಬಿತ್ತನೆಯ ಸಮಯದ ಬಗ್ಗೆ ಹೇಳಿ, ಯಾವ ಒಂದು ವೇಳೆಯಲ್ಲಿ ಬಿತ್ತನೆ ಮಾಡೋದ್ರ ಮುಖಾಂತರ ಇಳುವರಿಯನ್ನ ಜಾಸ್ತಿ ನಿರೀಕ್ಷೆ ಮಾಡಬಹುದು ಅಂತಿರ್ತಾವ? ಈಗ ಎಲ್ಲ ರೈತ ಬಾಂಧವರಿಗೆ ಇನ್ನೊಂದ್ಸಲ ನಮಸ್ಕಾರ. ಸಾಮಾನ್ಯವಾಗಿ ಕಳೆದ ಒಂದು 2-3 ವರ್ಷಗಳಲ್ಲಿ ಸ್ವಲ್ಪ ನಮ್ಮ ಬೆಳೆ ಪದ್ಧತಿಯಲ್ಲಿ ಬದಲಾವಣೆ ಆಗಿದೆ ಅಂದ್ರೆ ಸಫಲ ಆಯ್ತು. ಯಾಕಂದ್ರೆ ರೈತರು ಕೇವಲ ಹತ್ತಿ, ಭತ್ತ ಅದ್ರ ಕಡೆನೆ ಗಮನ ಹರಿಸ್ತಾ ಇದ್ರು. ಆದರೆ ಈಗ ಸ್ವಲ್ಪ ತೊಗರಿ ಕಡೆ ಕೂಡ ರೈತರು ಹೆಚ್ಚಿನ ಒಂದು ಒಲವನ್ನು ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಹೋದ ವರ್ಷ ಆಗಲಿ ಈ ವರ್ಷ ಆಗಲಿ ಅದರ ಮಾರುಕಟ್ಟೆ ಬೆಲೆ ಕೂಡ ಜಾಸ್ತಿ ಆಗ್ತಾ ಇದೆ. ಮತ್ತು ಹತ್ತಿಯಲ್ಲಿ ಏನಾಗಿದೆ, ಕೆಲವೊಂದು ಕೀಟ ರೋಗಗಳು ಬಾರಿ ಜಾಸ್ತಿ ಆಗಿದ್ದರಿಂದ ಈ ರೈತರು ಸ್ವಲ್ಪ ಕಡಿಮೆ ಖರ್ಚಿನ ತೊಗರಿ ಬೆಳೆ ಕಡೆಗೆ ಮಾಲ್ತಾ ಇದ್ದಾರೆ. ಈಗ ನಮಗೆಲ್ಲ ಗೊತ್ತಿರುವ ಹಾಗೆ ಆದಷ್ಟು ಈ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಗುಲ್ಬರ್ಗ, ಯಾದಗಿರಿ, ರಾಯಚೂರಲ್ಲಿ ಹೆಚ್ಚಾಗಿ ತೊಗರಿಯನ್ನು ಬೆಳೀತಾ ಇದ್ದಾರೆ. ತೊಗರಿಯನ್ನು ನಾವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕು. ಆದಷ್ಟು ರೈತರು ಬೆಳೆ ಬದಲಾವಣೆ ಬಗ್ಗೆ ವಿಚಾರ ಮಾಡಬೇಕು. ಈ ತೊಗರಿ ಬೆಳೆದಲ್ಲಿ ತೊಗರಿ ಬೆಳೆಯಬಾರದು. ಯಾಕಂದ್ರೆ ನೆಟೆ ರೋಗ ಬರುವ ಸಾಧ್ಯತೆ ಬಹಳಷ್ಟು ಇರ್ತದೆ. ಕೆಲವೊಂದು ಗೊಡ್ಡ ರೋಗ ಬರುವ ಸಾಧ್ಯತೆ ಇದೆ. ಆದಷ್ಟು ಆ ಪ್ರದೇಶ ಏನಿರ್ಬೇಕು, ಹೋದ ವರ್ಷ ಬೇರೆ ಬೆಳೆ ಏನಿದ್ರೆ ಒಳ್ಳೇದು. ಆದಷ್ಟು ಜೋಳ, ಈ ಸಜ್ಜೆ ಬೆಳೆದಲ್ಲಿ ಬೆಳೆದ್ರೆ ಒಂದು ಒಳ್ಳೆಯ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ಮತ್ತಿನ್ನು ಕಡ್ಡಾಯವಾಗಿ ಮಾಗಿ ಉಳುಮೆ ಮಾಡಬೇಕು. ಈಗ ನಮ್ಮ ರೈತರು ಇದೊಂದು ಕಷ್ಟ ಇದೆ. ಯಾಕಂದ್ರೆ ರೈತರ ಹತ್ರ ಈಗ ಎತ್ತುಗಳು ಇರಂಗಿಲ್ಲ. ಆದಷ್ಟು ಈ ಟ್ರ್ಯಾಕ್ಟರ್ ಮೇಲೆ ಅವಲಂಬನೆ ಮಾಡಿದ್ದಾರೆ. ಆದ್ರೂ ಕೂಡ ಏನೋ ಒಂದು ಈ ಕೃಷಿ ಇಲಾಖೆಯಿಂದ ಕೆಲವೊಂದು ಕಿಸಾನು ಅದರಿಂದ ಸಹಾಯ ಇದೆ ಅಂತ ರೈತರು ಈ ಕೆಲವೊಂದು ಮಾಗಿ ಉಳುಮೆ ಕಡ್ಡಾಯವಾಗಿ ಮಾಡಬೇಕು. ಯಾಕಂದ್ರೆ ಕೆಲವೊಂದು ಏನಿರ್ತದೆ, ಮಾಗಿ ಉಳುಮೆ ಮಾಡೋದ್ರಿಂದ ನಾವು ಅವಘಡ ಮಳೆ ಅಂತ ಬರ್ತದೆ, ಅವಾಗ ಇವಾಗ ಮಳೆ ಬರ್ತಾ ಇರ್ತದೆ, ಅಕಾಲಿಕ ಮಳೆಗಳು ಇರ್ತವೆ. ಅಂತ ಮಳೆ ನೀರನ್ನು ನಾವು ಹಿಡ್ಲಿಕ್ಕೆ ಅನುಕೂಲ ಆಗ್ತದೆ. ಮಾಗಿ ಉಳುಮೆ ಮಾಡಲಿಲ್ಲ ಆದಷ್ಟೆಲ್ಲ ನೀರೆಲ್ಲ ಹರಿದು ಹೋಗ್ತದೆ ಮತ್ತು ಈ ಒಂದು ಉತ್ಕೃಷ್ಟ ಫಲವತ್ತಾದ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗ್ತದೆ. ಆದಷ್ಟು ಈ ಮಾಗಿ ಉಳುಮೆ ಮಾಡಿದ್ರೆ ಅದನ್ನು ಕೂಡ ಇಳಿಜಾರಿಗೆ ಅಡ್ಡಲಾಗಿ ಮಾಡಬೇಕು. ಮತ್ತೆ ಇನ್ನೊಂದು ಅನುಕೂಲ ಏನಪ್ಪಾ ಅಂದ್ರೆ, ಸಾಕಷ್ಟು ಈ ಹೋದ ಬೆಳೆದ ಕೀಟ ರೋಗಗಳ ಬಾಧೆ ಇರ್ತವೆ. ಅವುಗಳನ್ನ ನಾವು ಉಳುಮೆ ಮಾಡೋದ್ರಿಂದ ಬೆಳೆಗೆ ನಮ್ಮ ಬಿಸಿಲಿಗೆ ಒಡ್ಡದಂಗ ಆಗ್ತದೆ. ಅವಾಗ ಅದರ ಬಾಧೆಯನ್ನ ಕಡಿಮೆ ಮಾಡಬಹುದು. ಇನ್ನು ಕೆಲವೊಂದ್ ಕಡೆ ಕಳೆಗಳು ಇರ್ತವೆ. ಕಳೆಗಳು ಕೂಡ ಭೂಮಿ ಒಳಗಡೆ ಇರ್ತವೆ. ಅಂತವನ್ನು ಮೇಲ್ ತಂದು ನಾವು ಸೂರ್ಯ ಪ್ರಕಾಶಕ್ಕೆ ಹೆಚ್ಚಿನ ಹಾಕೋದ್ರೆ ಏನಾಗ್ತದೆ, ಅವು ಕೂಡ ಶಕ್ತಿ ಕಡಿಮೆ ಮಾಡ್ತವೆ ಮತ್ತು ಅವು ಗೊಬ್ಬರ ಆಗಿ ಪರಿವರ್ತನೆ ಆಗ್ತವೆ. ಈಗ ನಾವು ಇಂಪಾರ್ಟೆಂಟ್ ಅಂದ್ರೆ ಗೊಬ್ಬರ ಕೂಡ ಇಂಪಾರ್ಟೆಂಟ್. ಮತ್ತು ಇನ್ನು ರೈತ ಬಾಂಧವರು ಏನ್ ಮಾಡ್ತಾರೆ, ಈಗ ಯುಗಾದಿ ಹಬ್ಬ ಆದ್ಮೇಲೆ ಈ ತಿಪ್ಪೆ ಗೊಬ್ಬರ ಅಲ್ಲಲ್ಲೇ ಗುಂಪಿಯಾಗಿ ಇಟ್ಬಿಡ್ತಾರೆ. ಆದಷ್ಟು ಬಹಳ ರೈತರು ನಾವು ನೋಡಿದೀವಿ, ಬಹಳ ಗುಂಪಿಯಾಗಿ ಬಹಳ ದಿವಸವರೆಗೆ ಇಡಬಾರ್ದು. ಅದರಲ್ಲಿ ಪೌಷ್ಟಿಕಾಂಶಗಳು ನಷ್ಟ ಆಗುವ ಸಂಭವ ಇರ್ತದೆ. ಆದಷ್ಟು ರೈತ ಬಾಂಧವರು ಸ್ವಲ್ಪ ಉಳುಮೆ ಮಾಡದಂತ ಅದನ್ನು ಮಿಶ್ರಣ ಮಾಡ್ಲಿಕ್ಕೆ ತಯಾರಾಗಬೇಕು. ಇನ್ನು ರೋಗ ಬಾಧೆ, ಮುಂದಿನ ಬೆಳೆಗೆ ರೋಗ ಬಾಧೆ ಕಡಿಮೆ ಮಾಡಬೇಕಂದ್ರೆ ನಾವು ಸ್ವಲ್ಪ ಒಂದು ಚಕ್ಕೆಗಾಯಿ ತಿಪ್ಪೆ ಗೊಬ್ಬರ ಏನ್ ಮಾಡಬೇಕು, ಗಿಡದ ಕೆಳಗಡೆ ಹಾಕ್ಬೇಕು. ಗಿಡದ ಕೆಳಗಡೆ ಹಾಕಿ ಸ್ವಲ್ಪ ಒಂದ್ 2 ದಿವಸ ನೀರು ಹೊಡಿಬೇಕು. ಅದಕ್ಕೆ ನೀರು ಹೊಡೆದು ಒಂದು ಟನ್ನಿಗೆ 10 kg ಟ್ರೈಕೋಡರ್ಮಾ ಅಂತ ಸಿಗ್ತದೆ. ಅದೊಂದು ಜೈವಿಕ ಶಿಲೀಂಧ್ರ ನಾಶಕ. ಆ ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಬೇಕು.
ಮಿಕ್ಸ್ ಮಾಡಿ ಒಂದು ವಾರ ಹಂಗೆ ಇಡ್ಬೇಕು. ಹಂಗೆ ಇಟ್ಟಾಗ ಏನಾಗ್ತದೆ ಎಲ್ಲಾ ಒಂದು ಅದರಲ್ಲಿ ಅಂತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಪೂರ್ತಿ ತಿಪ್ಪೆ ಗೊಬ್ಬರದಲ್ಲಿ ಮಿಶ್ರಣ ಆಗ್ತದೆ. ಒಂದು ವಾರ ಅಥವಾ 10 ದಿವಸ ನಂತರ ಆ ತಿಪ್ಪೆ ಗೊಬ್ಬರ ಎಲ್ಲೆಲ್ಲಿ ನಾವು ಗುಂಪೆ ತಿಪ್ಪೆ ಗೊಬ್ಬರ ಹಾಕಿರ್ತೇವಲ್ಲ ಅದರಲ್ಲಿ ಮಿಶ್ರಣ ಮಾಡಿದ್ರೆ ಎಲ್ಲಾ ಒಂದು ತಿಪ್ಪೆ ಗೊಬ್ಬರದಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು ಹೋಗುತ್ತವೆ. ಮುಂದೆ ಬರ್ತಕ್ಕಂತ ರೋಗ ರುಜಿನಗಳನ್ನು ಇದರಿಂದ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮಣ್ಣಿನಿಂದ ಬರ್ತಕ್ಕಂತ ರೋಗಗಳನ್ನು ಹತೋಟಿ ಮಾಡ್ಕೋಬಹುದು. ಹತೋಟಿ ಮಾಡ್ಕೋಬಹುದು. ನಾವು ಆದಷ್ಟು ರೈತ ಬಾಂಧವರು ನಾವು ಬಂದ ಮೇಲೆ ನೋಡೋಕ್ಕಿಂತ ಬರೋಕ್ಕಿಂತ ಮುಂಚೆ ನಾವು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಿದ್ರೆ ಬಹಳಷ್ಟು ಒಳ್ಳೆಯದು. ಬರ್ಲಾರ್ದಂತೆ ಮಾಡೋದು ಬಹಳ ಒಳ್ಳೇದು ನಿಮ್ಮ ವಿಚಾರದಲ್ಲಿ. ಈಗ ರೈತರು ಇದೆಲ್ಲ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಮಾಡತಕ್ಕಂತ ಪದ್ಧತಿಗಳ ಬಗ್ಗೆ ಹೇಳಿದಿರ್ತಾವು. ಇನ್ನ ರೈತರು ತೊಗರಿಗೆ ಹೋಗುವಂತವ್ರು ತಳಿಗಳ ಆಯ್ಕೆ ಮತ್ತು ಬಿತ್ತನೆ ಕಾಲದ ಬಗ್ಗೆ ಏನ್ ಹೇಳ್ತಿರ್ತಾವ? ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈ ಕೆಲವು ನಮ್ಮ ರೈತರಿಗೆ ಬರೀ ಗುಳ್ಳ್ಯಾಳ ಅಂತ ತಲೆಯಲ್ಲಿದೆ. ಗುಳ್ಳ್ಯಾಳ ಅಂತಾರೆ. ಆದಷ್ಟು ಈಗ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಾಗಲಿ ಧಾರವಾಡಲ್ಲಿ ಬಹಳಷ್ಟು ಒಂದು ಸುಧಾರಿತ ತಳಿಗಳನ್ನ ರೈತರಿಗೆ ಕೊಟ್ಟಿದ್ದಾರೆ. ಈಗ ನಾವು ಗುಳ್ಳ್ಯಾಳ ಚೆನ್ನಾಗಿದೆ, ಆದ್ರೂ ಕೂಡ ಏನಿದೆ ಅದಕ್ಕೆ ನೇಟಿವ್ ರೋಗ ಜಾಸ್ತಿ ಇದೆ, ದೊಡ್ಡ ರೋಗ ಬರುವ ಸಾಧ್ಯತೆ ಇದೆ. ಆದಷ್ಟು ರೈತ ಬಂದವರು ಈ ಗುಳ್ಳ್ಯಾಳನ್ನು ಕಡಿಮೆ ಮಾಡ್ಬೇಕು. ಕಡಿಮೆ ಮಾಡ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ತಮ್ಮ ಮನೆಗೆ ಏನಾದ್ರು ತಿನ್ಲಿಕ್ಕೆ ಏನೋ ಬೇಕಾದ್ರೆ ಅದನ್ನ ಅವರು ಬಳಕೆ ಮಾಡ್ಕೊಳ್ಳಿ. ಈಗ ಏನಾದ್ರೂ ಸ್ವಲ್ಪ ವಾಣಿಜ್ಯಕರಣವಾಗಿ ಏನಾದ್ರು ಬೆಳೆದು ಮಾರಾಟ ಮಾಡಬೇಕಾದ್ರೆ ಒಂದು ಸುಧಾರಿತ ತಳಿಗಳನ್ನು ಬಳಕೆ ಮಾಡಬೇಕು. ಇದು ಕೂಡ ಸ್ವಲ್ಪ ಮಣ್ಣಿನ ಮೇಲೆ ಅವಲಂಬನೆ ಆಗಿರ್ತದೆ. ರೈತ ಬಾಂಧವರಲ್ಲಿ ಏನಾದ್ರು ಸ್ವಲ್ಪ ಕೆಂಪು ಮಿಶ್ರಿತ ಮಣ್ಣಿದ್ರೆ TSTR ಅಂತಿದೆ. ಸಾಕಷ್ಟು ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು ಸಬ್ಸಿಡಿ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಇದನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡ್ಲಿಕ್ಕೆ ಯೋಗ್ಯ ಇದೆ. ಇದು ಸುಮಾರು 145ರಿಂದ 150 ದಿವಸ ಕಟಾವು ಬರ್ತದೆ. TS3R ಸಾಕಷ್ಟು ರೈತರು ಕೂಡ ಬೆಳೀತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಇದು ತಳಿ ಬಳಕೆ ಮಾಡ್ರಿ. ಅದು ಸ್ವಲ್ಪ ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂಥ ಬೇರೆ ತಳಿಗಳಿಗಿಂತ. ಇದು ಏನಪ್ಪಾ ಅಂದ್ರೆ ನೆಟೆ ರೋಗ ಸ್ವಲ್ಪ ನಿರೋಧಕತೆ ಬರ್ತದೆ. ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ನೆಟೆ ರೋಗ ಬರ್ತದೆ. ಇದು ದಪ್ಪ ಕಾಳು ಇರ್ತದೆ. ಇದಕ್ಕೆ ಪರ್ಯಾಯವಾಗಿ ಅಂದ್ರೆ ಗುಳ್ಳ್ಯಾಳ ತಳಿಗಿಂತ ಒಂದು ಪರ್ಯಾಯವಾಗಿ ಇದನ್ನು ನಾವು ಬಳಕೆ ಮಾಡಬಹುದು. ಇನ್ನು ಇಲ್ಲಪ್ಪ ನಮ್ಮ ಹತ್ರ ಕಪ್ಪು ಜಮೀನು ಇದೆ ಅಂತಂದ್ರೆ GRG 811 ಅಂತಿದೆ. ಈಗಾಗಲೇ ಕೆಲವೊಂದು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಇದು ಸುಮಾರು 160ರಿಂದ 165 ದಿವಸದಲ್ಲಿ ಕಟಾವಾಗಿ ಬರ್ತದೆ. TS3R ಗಿಂತ ಒಂದು 10-15 ದಿವಸ ತಡವಾಗಿ ಬರ್ತದೆ. ಇದು ಎಲ್ಲಿ ಸೂಟೇಬಲ್ ಅಪ್ಪ ಅಂದ್ರೆ ಸ್ವಲ್ಪ ಕಪ್ಪು ಮಣ್ಣು ಇರ್ಬೇಕು. ಅಂದ್ರೆ ಅದು ತೇವಾಂಶ ಇದ್ದಲ್ಲಿ ಹೆಚ್ಚಿಗೆ ಚೆನ್ನಾಗಿ ಬರ್ತದೆ. ಆದಷ್ಟು ಕೆಂಪು ಮಣ್ಣಲ್ಲಿ ರೈತ ಬಾಂಧವರಿಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಕೆಲವರು ನೀರ್ ಬಿಟ್ಟಿದ್ದಾರೆ. ಒಂದ್ ವೇಳೆ ನೀರ್ ಬಿಟ್ಟಾಗ ಚೆನ್ನಾಗಿ ಬರ್ತದೆ. ಆದ್ರೆ ಕಪ್ಪು ಮಣ್ಣು ಇದ್ರೆ ಒಳ್ಳೇದು. ಇನ್ನೊಂದು ಇದು ಸುಧಾರಿತ ತಳಿ ಇದರಲ್ಲಿ ಬಂದಿದೆ. GRG 152 ಅಂತ ಬಂದಿದೆ. ಅದು ಕೂಡ ಈಗ ಕೂಡ ಸಂಶೋಧನೆ ಮಾಡಿದರೆ ಇನ್ನೂ ಬಹಳಷ್ಟು ಜನ ಇದ್ರ ಬಳಕೆ ಮಾಡ್ತಿಲ್ಲ. ಈ ವರ್ಷ 1-2 ವರ್ಷದಲ್ಲಿ ಬರ್ತಾ ಇದೆ. ಅದನ್ನು ಕೂಡ ಬಳಕೆ ಮಾಡಬಹುದು. ಇನ್ನು ಲಾಂಗ್ ಡ್ಯೂರೇಷನ್ ತಳಿ ಅಂತಿದೆ BSMR 736. ಇದು ಸುಮಾರು 6 ತಿಂಗಳು ಬೇಕಾಗ್ತದೆ ಇದಕ್ಕೆ. ಇದನ್ನ ನಾವು ನಾಟಿ ಮಾಡಿ ಕೂಡ ಮಾಡಬಹುದು. ಈ ಕೆಲವೊಂದು ಪ್ರದೇಶ ಏನಿದೆ ಇಲ್ಲಪ್ಪ ನಮ್ಮ ಹತ್ರ ನೀರಿದೆ, ನಾವು ಸ್ವಲ್ಪ ಒಂದು ದೀರ್ಘಾವಧಿ ತಳಿಯನ್ನು ಬೆಳಿಬೇಕಪ್ಪ ಅಂತಂದ್ರೆ BSMR 736 ಅಂತಿದೆ. ಇದಕ್ಕೆ ಸ್ವಲ್ಪ ಗೊಡ್ಡ ರೋಗ ಎಲ್ಲ ಕಡಿಮೆ ಬರ್ತದೆ. ಸ್ವಲ್ಪ ನೀರು ಬಿಟ್ಟರು ಕೂಡ ಏನು ತೊಂದರೆ ಆಗೋದಿಲ್ಲ. ಬಟ್ ರೈತ ನೆನಪು ಏನು ಇಟ್ಕೋಪ್ಪ ಅಂದ್ರೆ ಇದು ದೀರ್ಘಾವಧಿ. BSMR 736 ಇಳುವರಿ ಮಟ್ಟ ಹೇಗಿದೆ ಅಂತಿರ್ತಾವ? ಇಳುವರಿ ಚೆನ್ನಾಗಿ ಮಾಡಿದ್ರೆ ನಾವು ಎಕರೆಕ್ಕೆ ನಾವು 12-15 ಕ್ವಿಂಟಲ್ ವರೆಗೆ ತೆಗಿಬಹುದು. ಒಳ್ಳೆಯ ಒಂದು ಇಳುವರಿ ಕೊಡುವಂತ ತಳಿ. ಇದನ್ನು ನಾವು ಇದು ನಾಟಿ ಮಾಡಲು ಬಹಳಷ್ಟು ಯೋಗ್ಯ. ಅಂದ್ರೆ ಸಸಿ ಮಾಡಿ ಅಂದ್ರೆ ನಾವು ಮೇ ತಿಂಗಳಲ್ಲೇ ಸಸಿ ಮಾಡ್ಕೊಂಡು ನಾವು ಮಳೆ ಬಂದ್ಕ ಇಮಿಡಿಯೇಟ್ ಅಂದ್ರೆ 30-35 ದಿವಸ ಇದು ಸಸಿಗಳು ಬಂದ್ಮೇಲೆ ಅದನ್ನು ನಾವು ನಾಟಿ ಮಾಡಿದ್ರೆ ಬಹಳಷ್ಟು ಒಳ್ಳೇದು. ಇದ್ರ ಅಡ್ವಾಂಟೇಜ್ ಅಂದ್ರೆ ಏನು ಉಪಯೋಗ ಏನಪ್ಪಾ ಅಂತಂದ್ರೆ ನಾವು 30-35 ದಿವಸ ಆಲ್ರೆಡಿ ನಾವು ಬೆಳೆ ಬೆಳೆದಂಗಿದೆ. ಅದು ಒಂದು ರೈತರಿಗೆ ಅನುಕೂಲ. ಅದಕ್ಕೂ ಇದು ಸ್ವಲ್ಪ BSMR ಕಡೆ ಗಮನ ಹರಿಸಬೇಕು ರೈತರು. ಸಮಸ್ಯೆ ಬಗ್ಗೆ ಏನ್ ವಿಚಾರ ಮಾಡಪ್ಪ ಅಂದ್ರೆ ಇದರಲ್ಲಿ ಸ್ವಲ್ಪ ಕೀಟಬಾಧೆ ಜಾಸ್ತಿ ಇರ್ತದೆ. ಅದು ನಾವು ನೋಡ್ಕೋಬೇಕು. ಆಮೇಲೆ ಏನಾದ್ರೆ ಸ್ವಲ್ಪ ಕಾಳು ಜೋಳ ಆಗುವ ಸಂಭಾವನೆ ಇರ್ತದೆ. ಆಮೇಲೆ ಸ್ವಲ್ಪ ತಡವಾಗಿ ಬರ್ತದೆ. ಅದಕ್ಕೆ ರೈತರು ಹೊಂದ್ಕೊಂಡ ಮಾತ್ರ ಅದ್ರ ಬಗ್ಗೆ ತಲೆಯಲ್ಲಿ ಮಾಹಿತಿ ಇಟ್ಕೊಂಡಾಗ ಮಾತ್ರ ಇದನ್ನು ಬೆಳಿಬೇಕು. ಇಲ್ಲ ಸರ್ ನೀವು BSMR ಹೇಳಿದೆವು, ನಾವು ಬೆಳೆದೆವು, ಇನ್ನೂ ಹೂವು ಆಗ್ತಾ ಇಲ್ಲ, ಕಾಯಿ ಆಗ್ತಾ ಇಲ್ಲ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ಹೆಚ್ಚಿಗೆ ಅವಧಿಯಲ್ಲಿ ಬೆಳೆದಾಗ ಹೆಚ್ಚಿನ ಇಳುವರಿ ಗ್ಯಾರಂಟಿ ಕೊಡ್ತದೆ. ರೈತ ಬಾಂಧವರು ಇದ್ರ ಬಗ್ಗೆ ಮಾಹಿತಿ ತಗೋಬೇಕು. ಆಮೇಲೆ ಇದು ಅಂತರ 8 ಅಡಿ, 8 ಅಡಿ ಸಾಲಿನಿಂದ ಸಾಲಿಗೆ, 2 ಅಡಿ ಸಸಿಯಿಂದ ಸಸಿ, ಇಷ್ಟು ಅಂತರ ಬಿಡಬೇಕು. ಅಂತರ ಪ್ರದೇಶದಲ್ಲಿ ನಾವು ಏನಾದ್ರೂ ಉದ್ದ ಹಾಕ್ರಿ, ಹೆಸರು ಹಾಕ್ರಿ, ಮತ್ತೆ ಎಳ್ಳು ಹಾಕ್ಬಹುದು. ಇದರಿಂದ ನಾವು ಕಳೆಗಳ ಹಾವಳಿ ಕೂಡ ಕಡಿಮೆ ಮಾಡುವಂತ. ಅಂದ್ರೆ BSMR ತಳಿ ಬಹಳ ಎತ್ತರವಾಗಿ ಬೆಳೆದ ಅಂತ ಹೇಳ್ತಾರೆ ರೈತರು. ಎತ್ತರ ಬೆಳಿತಾರೆ. ಅದಕ್ಕೋಸ್ಕರ ನಾವು ಅಂತರ ಜಾಸ್ತಿ ಬಿಡಬೇಕು. ಮತ್ತು ಸ್ವಲ್ಪ ನಾವು ಕುಡಿ ಚೂಟಬೇಕು. ಬೆಳೆ 2 ತಿಂಗಳಿದ್ದಾಗ ನಾವು ಮೇಲಿನ ಒಂದು 2-3 ಸಲ ಮೇಲಿನ ಒಂದು ಕುಡಿ ಚೂಟೋದ್ರಿಂದ ನಾವು ಇದರ ಎತ್ತರ ಆಗದಂದ್ರೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದ್ರೆ ಪಂಗ್ಲ ಜಾಸ್ತಿ ಹೊಡೆದು ಕಾಯಿಗಳು ಜಾಸ್ತಿ ಆಗ್ತವೆ. ಅವಾಗ ಹೆಚ್ಚಿನ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಇದೆ.
ಸಾಕಷ್ಟು ಈಗ ಆಂಧ್ರ ಪ್ರದೇಶ ರೈತರು ಈ BSMR ಜಾಸ್ತಿ ಬೆಳಿತಾ ಇದ್ದಾರೆ. ಓಹೋ. ಯಾಕಂದ್ರೆ ಇಲ್ಲಿ ಸ್ವಲ್ಪ ನಿರ್ವಹಣೆ ಮಾಡಿದ್ರೆ, ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಒಳ್ಳೆ ಇಳುವರಿ ಪಡೆಯೋದು. ತಾವು ತಳಿಗಳ ಬಗ್ಗೆ ಹೇಳಿದ್ರಿಗೆಲ್ಲ ಈಗ ಬಿತ್ತನೆ ಒಂದು ವೇಳೆ ರೈತರು ಜೂನ್ ನಲ್ಲಿ ಮೊದಲನೇ ವಾರದಲ್ಲಿ ಪ್ರಾರಂಭ ಮಾಡ್ತಾರೆ ಚೆನ್ನಾಗಿ ಹಸಿ ಯಾಕಂದ್ರೆ, ಆದ್ರೆ ಕೆಲವೊಂದ್ ಕಡೆ ಮಳೆ ಆಗೋದಿಲ್ಲ, ಲೇಟ್ ಆಗಿ ಮಳೆ ಆಗ್ತವೆ. ಎಲ್ಲಿ ತನಕ ತೊಗರಿ ಬಿತ್ತನೆ ಮಾಡ್ಬೋದು? ಎಷ್ಟು ಬೇಗನೆ ಬಿತ್ತರೆ ಅಷ್ಟು ಒಳ್ಳೆಯದು. ಇಲ್ಲಪ್ಪ ನಮ್ಮ ಪ್ರದೇಶದಲ್ಲಿ ಸ್ವಲ್ಪ ಮಳೆ ಲೇಟ್ ಆಯ್ತು, ನೀವು ಜುಲೈ ಕೊನೆಯವರೆಗೆ ಕೂಡ ಬಿತ್ತನೆ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಅಷ್ಟು ಏನ್ ತೊಂದ್ರೆ ಇಲ್ಲ. ಅದು ಸ್ವಲ್ಪ ಮುಂದಿನವರು ಒಂದು ಮಣ್ಣಿನ ಗುಣದ ಮೇಲೆ ಅವಲಂಬನೆ ಆಗಿದೆ. ಸ್ವಲ್ಪ ಕಪ್ಪು ಮಣ್ಣಿದ್ರೆ ಲೇಟ್ ಮಾಡೋದು ಕೂಡ ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ನಮ್ಮ ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಮಳೆ ಬರ್ತದೆ. ಅವಾಗ ಮಳೆ ಬಂದ್ರು ಕೂಡ ನಮ್ಮ ಈ ಲೇಟ್ ಆದ್ರೂ ಕೂಡ ಏನ್ ತೊಂದ್ರೆ ಇಲ್ಲ. ಇಲ್ಲಪ್ಪ ನಮ್ಮ ಹತ್ರ ಕೆಂಪು ಮಣ್ಣಿದೆ, ನೀರಾವರಿ ಇಲ್ಲ ಅಂತ ಪ್ರದೇಶದ ಆದಷ್ಟು ಬೇಗನೆ ಬಿತ್ತನೆ ಮಾಡೋದು ಒಳ್ಳೆ. ಈಗ ತೊಗರಿ ಬೆಳೆಯುವಂತ ರೈತರು ತೊಗರಿ ಒಂದು ಬೆಳೆಯನ್ನ ಬೆಳೆದ್ರೆ ಎರಡನೇ ಬೆಳೆಯಾಗಿ ಹಿಂಗಾರು ಹಂಗಾಮ್ನಲ್ಲಿ ಏನಾದ್ರು ತಗೊಳ್ಳಿಕ್ಕೆ ಈ ತೊಗರಿಯಲ್ಲಿ ಶಾರ್ಟ್ ಡ್ಯೂರೇಷನ್ ಅಂದ್ರೆ ಕಡಿಮೆ ಅವಧಿಯ ತಳಿಗಳದಾವಂತಾರೆ ಹೇಗೆ? ಈ ತೊಗರಿಯಲ್ಲಿ ಈಗಾಗಲೇ TS3R ಸ್ವಲ್ಪ ಬೇಗನೆ ಬರ್ತಕ್ಕಂತ ತಳಿ ಇದು. ಆಮೇಲೆ ರೈತರು ಬೆಳಿತಾರೆ ಗುಳ್ಯಾಳ, ಅದಂತ ಅದಕ್ಕಿಂತ ಬೇಗನೆ ಬರೋಂತ ತಳಿ. ಅಂತ ತಳಿಗಳನ್ನ ಹಾಕೊಂಡು ಹಿಂಗಾರಿಯಲ್ಲಿ ನಾವು ಸೂರ್ಯಕಾಂತಿ ಹಾಕೋಬಹುದು, ಕೆಲವೊಂದು ಪ್ರದೇಶ ಮೆಕ್ಕೆಜೋಳ ಹಾಕುವಂತದ್ದು, ಈ ಕೆಲವೊಂದು ಪ್ರದೇಶದಲ್ಲಿ ಒಂದು ಕಡಲೆ ಕೂಡ ಹಾಕ್ತಾ ಇದ್ದಾರೆ, ಆಮೇಲೆ ಗೋಧಿ ಹಾಕ್ತಾ ಇದ್ದಾರೆ. ಈ ಕೆಲವೊಂದು ಈ ಬಿಜಾಪುರ, ಲಿಂಗಸೂರು ತಾಲೂಕು ಆ ಕಡೆ ಎಲ್ಲ ತೊಗರಿ ತೆಗೆದುಕೊಂಡು ಗೋಧಿ ಹಾಕ್ತಾ ಇದ್ದಾರೆ. ಅದೇ ಮುಂಚಿತವಾಗಿ ಬಿತ್ತನೆ ಮಾಡಿದ್ರೆ ಎರಡನೇ ಬೆಳೆಯಾಗಿ ಕಡಲೆ, ಸೂರ್ಯಕಾಂತಿ, ಮೆಕ್ಕೆಜೋಳಗಳನ್ನು ಹಾಕೋಬಹುದು ರೈತರು. ಹಾಕೋಬಹುದು ಅನ್ಕೊಂಡಿದ್ದಾರೆ. ಈ ಬಳ್ಳಾರಿ ಜಿಲ್ಲೆಯ ಕಡೆಲ್ಲ ರೈತರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಅಂತರ ಬೆಳೆಯಾಗಿ ನಾವು ಆದಷ್ಟು ಅಂತರ ಬೆಳೆಯನ್ನ ಬೆಳಿಬೇಕು. ಈ ಹೆಸರು ಬೆಳೆ ಹಾಕೋದಾಗಲಿ, ಉದ್ದು ಹಾಕೋದಾಗಲಿ. ಕೆಲವೊಂದು ಪ್ರದೇಶ ಉದ್ದು ಅಂದ್ರೆ ಕೆಲವೊಂದು ತೇವಾಂಶ ಚೆನ್ನಾಗಿರುವಂತ ಪ್ರದೇಶದಲ್ಲಿ ಉದ್ದು ಹಾಕೋಬಹುದು. ನಮ್ ಕಡೆ ಚೆನ್ನಾಗಿ ಬರ್ಲ ಅಂದ್ರೆ ಅಟ್ಲೀಸ್ಟ್ 1 ಕ್ವಿಂಟಲ್ ಇಳುವರಿ ಬಂದೇ ಬರ್ತದೆ. ಕೆಲವೊಂದು ಲಿಂಗಸೂರು ತಾಲೂಕು ರೈತರು ಕೆಲವೊಬ್ಬರೆಲ್ಲ ಉದ್ದೆಲ್ಲ ಹಾಕ್ತಾ ಇದ್ದಾರೆ. ಅದು ಕೂಡ ಒಂದು ಎಕನಾಮಿ ಅಂದ್ರೆ ಹೆಚ್ಚಿನ ಒಂದು ಆರ್ಥಿಕ ಕೊಡುವಂತ ಬೆಳೆ ಆಗಿದೆ. ತೊಗರಿ ಮತ್ತು ಉದ್ದು ಹಾಕಬಹುದು. ಎಷ್ಟು ಸಾಲ ಹಾಕ್ಬೇಕಂತೀರಿ ಉದ್ದನ್ನ? ನಡುವೆ ತೊಗರಿ ಉದ್ದನ್ನ 2 ಸಾಲ ಅಥವಾ 3 ಸಾಲ ಹಾಕಬಹುದು. ಮತ್ತೆ ಬೇರೆ ಅಂತರ ಬೆಳೆಗಳ ಬಗ್ಗೆ ಹೇಳ್ತೀರಾ ರೈತರು? ತೊಗರಿ ಆಧಾರಿತ ಅಂತರ ಬೆಳೆಗಳು ಯಾವ್ಯಾವ ಮಾಡ್ಕೋಬಹುದು ರೈತರು? ಬೇರೆ ಬೆಳೆಗಳು ತೊಗರಿಯಲ್ಲಿ ನಾವು ಈಗ ನವಣೆ ಅಂದ್ರೆ ಸಿರಿಧಾನ್ಯಗಳಂತೀವಲ್ಲ, ನಾವು ನವಣೆ ಹಾಕೋಬಹುದು. ಆಮೇಲೆ ಬರುವಂತಿದೆ ಅದು ಹಾಕೋಬಹುದು, ಸಜ್ಜೆ ಹಾಕಬಹುದು, ಸೂರ್ಯಕಾಂತಿ ಹಾಕಬಹುದು. ಆದಷ್ಟು ಸ್ವಲ್ಪ ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂತ ಬೆಳೆಗಳನ್ನ ನಾವು ತೊಗರಿ ಜೊತೆ ಹಾಕಿದಾಗ ಏನಾಗ್ತದೆ, ಅದ್ರ ಜೊತೆ ಯಾವುದೇ ರೀತಿ ಪೈಪೋಟಿ ಒಡ್ಡೋದಿಲ್ಲ ಮತ್ತು ಒಳ್ಳೆಯ ನಿರೀಕ್ಷಿತ ಇಳುವರಿಯನ್ನು ನಾವು ಅಂತರ ಬೆಳೆಯಿಂದ ಪಡಿಬಹುದು ಮತ್ತು ತೊಗರಿಯಿಂದ ಪಡೆಯೋದು ಸಾಧ್ಯತೆ. ಆದಷ್ಟು ರೈತರನ್ನು ಕಡಿಮೆ ತೇವಾಂಶ ಬಳಸುವಂತ ಬೆಳೆಯಾದ ನವಣೆ ಇತ್ತೀಚಿನ ಹೆಚ್ಚಿನ ಜನರ ಪ್ರಚಲಿತರಾಗಿದೆ. ಆದಷ್ಟು ಈ ನವಣೆ ಹಾಕೋದ್ರೆ ಏನಾಗ್ತದೆ, ನಮ್ಮ ದಿನನಿತ್ಯ ತಮಗೇನಾದ್ರು ಬೇಕಾದ್ರೆ ತಾವು ಉಪಯೋಗ ಮಾಡಬಹುದು. ಇಲ್ಲಪ್ಪ ಅಂದ್ರೆ ಅದನ್ನ ಮಾರಾಟ ಮಾಡಿ ಕೂಡ ಲಾಭ ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಶೇಂಗಾ ಮತ್ತು ಸೂರ್ಯಕಾಂತಿ ಏನು ಹಾಕೋಬಹುದು ಅಂತೀರಾ ಅಂತರ ಬೆಳೆಯಾಗಿ? ಕೆಲವೊಂದು ಈಗ ಯಾದಗಿರಿ ಕೆಲವೊಂದು ಪ್ರದೇಶದಲ್ಲಿ ಶೇಂಗಾ ಕೂಡ ಬೆಳಿತಾ ಇದ್ದಾರೆ. ಶೇಂಗಾ ಕೂಡ ಹಾಕೋದು ಒಳ್ಳೆಯದು. ಬಟ್ ಏನೋ ಕೆಲವೊಂದು ಕಟಾ ಟೈಮ್ ನಲ್ಲಿ, ಯಾಕಂದ್ರೆ ಎರಡು ಸ್ವಲ್ಪ ಲಾಂಗ್ ಡ್ಯೂರೇಷನ್ ಆಗ್ತದೆ, ಅಂತ ಟೈಮ್ ನಲ್ಲಿ ಮುಂದೆ ಸ್ವಲ್ಪ ತೊಗರಿಗೆ ತೊಂದರೆ ಆಗೋ ಸಾಧ್ಯತೆ ಇದೆ. ತೊಂದರೆ ಆಗುದಿಲ್ಲ, ಸ್ವಲ್ಪ ಕಟಾವ್ ಮಾಡೋದು ಅವೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತದೆ. ಸಮಸ್ಯೆ ಆದಷ್ಟು ಕಡಿಮೆ ಅವಧಿಯಲ್ಲಿ ಬರ್ತಕ್ಕಂತ ಬೆಳೆಗಳನ್ನ ಬೆಳೆದ್ರೆ ಒಳ್ಳೆಯದು. ಇನ್ನ 1 ಎಕರೆ ಒಂದು ತೊಗರಿ ಬೇಸಾಯ ಮಾಡ್ಲಿಕ್ಕೆ ಏನೇನು ಒಂದು ಪರಿಕರಗಳು ಬೇಕಾಗ್ತವೆ? ಬೀಜ ಇರಬಹುದು, ಗೊಬ್ಬರ ಇರಬಹುದು, ಬೇರೆ ಬೇರೆ ಬೀಜೋಪಚಾರ ಔಷಧಿಗಳಿರಬಹುದು, ಮತ್ತು ಜೊತೆಗೆ ಯಾವ ರೀತಿ ಬೇಸಾಯ ಕ್ರಮಗಳನ್ನ ಇಲ್ಲಿ ಅನುಸರಿಸಬೇಕಂತ ರೈತರು? ಈಗ ರೈತ ಬಾಂಧವರು ಈಗೆಲ್ಲ ಇದೊಂದು ತಳಿ ಮೇಲೆ ಕೂಡ ಅವಲಂಬನೆ ಆಗಿದೆ. ನಾ BSMR ಅಂತ ತಳಿ ಇದೆ. ಅದು ಅಕಸ್ಮಾತ್ ನಾಟಿ ಮಾಡ್ತೀನಪ್ಪ ಅಂತಂದ್ರೆ, ಅಂದ್ರೆ ಸಸಿ ಮಡಿಯಲ್ಲಿ ಹಾಕಿ ನಾಟಿ ಮಾಡ್ತೀನಂದ್ರೆ 1 ಎಕರೆಗೆ 1 kg ಬೀಜ ಸಾಕಾಗ್ತದೆ. ಇಲ್ಲಪ್ಪ ನಾವು ಬಿತ್ತನೆ ಕೈಗೊಳ್ತೀವಪ್ಪ ಅಂತಂದ್ರೆ 1 ಎಕರೆಗೆ 3 kg ಬೀಜ ಸಾಕು. BSMR ಅಲ್ಲ, ಬೇರೆ BSMR ಕೂಡ ಕೆಲವೊಂದ್ ಕಡೆ ಬಿತ್ತನೆ ಕೂಡ ಮಾಡ್ತಾ ಇದ್ದಾರೆ. ಈಗ ಬರೀ ನಾಟಿ ಮಾಡೋದು ಅಷ್ಟೇ ಅಲ್ಲ, ನಾವು ಮಳೆ ಬಂದ ನಂತರ ಕೆಲವು ರೈತರು ಏನ್ ಮಾಡ್ತಾರೆ, ಏನ್ ಮಾಡಬಹುದಪ್ಪ ಅಂದ್ರೆ ಒಂದ್ ಸಿಂಗಲ್ ಬಲ್ರ ಮಡಿಕೆ ಹೊಡ್ಕೊಂಡು ಅದ್ರಲ್ಲಿ ನಾವು ಬೀಜ ಊರಬಹುದು. 8 ಅಡಿ ಸಾಲಿನಿಂದ ಸಾಲಿಗೆ ಮಾಡ್ಕೊಂಡು 2 ಅಡಿ ಬೀಜದಿಂದ ಬೀಜಕ್ಕೆ ಬೀಜ ಕೂಡ ಊರಬಹುದು. ಇಲ್ಲಪ್ಪ ನಮ್ಗೆ ಬೀಜ ಊರ್ಲಿಕ್ಕೆ ಸಾಧ್ಯತೆ ಇಲ್ಲಪ್ಪ ಅಂದ್ರೆ ಬಿತ್ತನೆ ಕೂಡ ಮಾಡಬಹುದು. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅಂತರ ಸ್ವಲ್ಪ ಕಾಯ್ಕೋಬೇಕು. ಆದಷ್ಟು ನಾವು 8 ಅಡಿ ಸಾಲಿನ ಸಾಲಿಗೆ ಬಿಟ್ರೆ ಬಹಳಷ್ಟು ಒಳ್ಳೇದು. ಯಾಕಂದ್ರೆ ಮುಂದೆ ಏನಾಗ್ತದೆ, ಒಂದಕ್ಕೊಂದು ಗಿಡಗಳು ಕೂಡ್ಕೊಂಡು ಇಳುವರಿ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ 8 ಅಡಿ ಬಿಟ್ರೆ ಒಳ್ಳೇದು. TS3R ಮತ್ತು ಇತರ ತಳಿಗಳಲ್ಲಿ ಹೇಗೆ ಅಂತರ ಕಾಪಾಡಬೇಕಂತ ಎಷ್ಟು ಹಾಕಬೇಕು? ಈಗ ನಾವು ಅಂತರ ಅಂದ್ರೆ 3 ಅಡಿ ಸಾಕಾಗ್ತದೆ ಸಾಲಿನಿಂದ ಸಾಲಿಗೆ. TS3R ಬೇರೆ ಬೇರೆ ತಳಿ ಎಲ್ಲ 3 ಅಡಿ ಬಿಟ್ರೆ ಸಾಕು. ಇವು ಕೂಡ 1 ಎಕರೆಗೆ ನಾವು 3 ರಿಂದ 3.5 kg ಅಷ್ಟೇ ಸಾಕು. ರೈತರು ಕೆಲವು ಬಹಳಷ್ಟು ಬೀಜನ ಹಾಕ್ತಾ ಇದ್ದಾರೆ, 5-6 kg ವರೆಗೆ ಹಾಕ್ತಾ ಇದ್ದಾರೆ. ಅಷ್ಟು ಪ್ರಮಾಣದಲ್ಲಿ ಬೀಜನ ಹಾಕೋದು ಬೇಕಾಗಿಲ್ಲ. ಕೇವಲ ಒಂದು 3.5 kg ಅಷ್ಟು ಹಾಕೋದು ಸಾಕು. ನಾವೇನಾದ್ರೂ ಮಿಶ್ರ ಬೆಳೆ ಬೆಳೆದಾಗ 1 ಎಕರೆಗೆ 2 kg ಬೀಜ ಸಾಕಾಗ್ತದೆ.
ಕೇವಲ ಒಂದೇ ಬೆಳೆ ಬೆಳೆದಾಗ 3-3.5 ಕೆಜಿ ಅಥವಾ 4 ಕೆಜಿ ಮ್ಯಾಕ್ಸಿಮಮ್ ಅಂದ್ರೆ. ಮಿಶ್ರ ಬೆಳೆ ಬೆಳೆದಾಗ 2 ರಿಂದ 2.5 ಕೆಜಿ ಬೀಜ ಸಾಕಾಗ್ತದೆ. ನಾವು ಒಳ್ಳೆ ಒಂದು ಗುಣಮಟ್ಟದ ಬೀಜಗಳನ್ನ ನಾವು ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತಾ ಇದೆ. ಇಲ್ಲಪ್ಪಾ ಅಂದ್ರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೀಜ ಘಟಕ ಇದೆ ರಾಯಚೂರಲ್ಲಿ, ಅಲ್ಲಿ ಕೂಡ ಒಳ್ಳೆ ಉತ್ಕೃಷ್ಟವಾದ ಬೀಜ ಇದೆ, ಇಲ್ಲಿ ತೆಗೆದುಬಹುದು. ಎಲ್ಲಾ ಪ್ರದೇಶದಲ್ಲೂ ಸಾಕಷ್ಟು ಈ ವರ್ಷ ಅಂತೂ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಎಲ್ಲಾ ಪ್ರದೇಶದಲ್ಲಿ ಅಂದ್ರೆ ಎಲ್ಲಾ ಸಂಶೋಧನಾ ಕೇಂದ್ರದಲ್ಲಿ ಬೀಜ ಸಿಗುವ ಹಾಗೆ ಮಾಡಿದೆ, ವ್ಯವಸ್ಥೆ ಆಗಿದೆ. ಎಲ್ಲ ಕಡೆ ವ್ಯವಸ್ಥೆ ಆಗಿದೆ. ಮೊನ್ನೆ ಮೇ 25ನೇ ತಾರೀಕಿಗೆ ಕೂಡ ಬೀಜ ಮೇಳ ಅಂತ ಮಾಡಿದ್ದಾರೆ. ಆನ್ಲೈನ್ ನಲ್ಲೇ ಎಲ್ಲ ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಏನಿದೆ, ಯಾವ ಬೀಜ ಸಿಗ್ತವೆ, ಅವಕ್ಕೆಲ್ಲ ಬೀಜೋಪಚಾರ ಯಾವ ರೀತಿ ಮಾಡಬೇಕು, ಯಾವ್ದು ರೇಟ್ ಇದೆ ಎಲ್ಲ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ರೈತ ಸಂಪರ್ಕ ತಮ್ಮ ಹೋಬಳಿ ಮಟ್ಟದಲ್ಲಿ ಇರ್ತಕ್ಕಂತ ರೈತ ಸಂಪರ್ಕ ಕೇಂದ್ರದಲ್ಲಿ ಕೂಡ ಈ ಬೀಜ ಲಭ್ಯ ಇದೆ. ಯಾವುದೇ ರೈತರು ಇದ್ರ ಬಗ್ಗೆ ಏನೋ ಸಮಸ್ಯೆ ಅಥವಾ ಏನಾದ್ರು ಸಿಗುದಿಲ್ಲಪ್ಪ ಅಂತ ಅನ್ನೋದಿಲ್ಲ. ಆಮೇಲೆ ಇನ್ನೊಂದು ರೈತರ ವಿಚಾರ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಬೀಜ ಖರೀದಿ ಮಾಡೋದು ಬೇಕಾಗಿಲ್ಲ. ಈಗ ಏನ್ ಮಾಡ್ತಾರೆ, ಪ್ರತಿ ವರ್ಷ ರೈತ ಸಂಪರ್ಕ ಕೇಂದ್ರ ಮುಂದೆ ಹೋಗ್ತಾರೆ, ಅವ್ರು ಗಲಾಟೆ ಮಾಡ್ಕೋತಾರೆ ಅಥವಾ ನಮಗ್ ಸಿಗಂಗಿಲ್ಲ ನಿಮಗೂ ಸಿಗಂಗಿಲ್ಲ ಅಂತ ಅಂತಾರೆ. ಆದಷ್ಟು ಪ್ರತಿ ವರ್ಷ ಬೀಜ ಖರೀದಿ ಮಾಡೋದು ಬೇಕಾಗಿಲ್ಲ. ಒಂದು ವರ್ಷ ಚೆನ್ನಾಗಿರತಕ್ಕಂತ ತಳಿಗಳು ತಂದ ಮೇಲೆ ನೀವು 2-3 ವರ್ಷ ಅದೇ ಬೀಜನ ಉಪಯೋಗ ಮಾಡಬಹುದು. ಅವರಲ್ಲಿ ಇರ್ತಕ್ಕಂತ ಬೀಜಗಳನ್ನು ಉಪಯೋಗ ಮಾಡ್ಕೋಬಹುದು. ಆದಷ್ಟು ರೈತರು ಇದು ಮಾಡಬಹುದು. ಏನಪ್ಪಾ ನಮ್ ಸರ್ಕಾರ ಬೀಜ ಕೊಟ್ಟಿಲ್ಲ, ನಾವು ದಿವಸ ಹೋಗ್ತೀವಿ ರೈತ ಸಂಪರ್ಕ ಕೇಂದ್ರದಲ್ಲಿ, ನಮ್ಗೆ ಸಿಗ್ತಾ ಇಲ್ಲ ಅಂತ ಇದು ಮಾಡ್ಕೋಬಹುದು. ಇದು ಒಳ್ಳೆ ಬೀಜಗಳನ್ನ ಆಯ್ಕೆ ಆದ್ಮೇಲೆ ನಾವು ಏನ್ ಮಾಡ್ಬೇಕು, ಈಗ ಬೀಜೋಪಚಾರ. ಈಗ ನಾವೆಲ್ಲ ಕೋವಿಡ್-19 ಬಂದಿದೆ, ಎಲ್ಲರೂ ಏನ್ ಮಾಡ್ತಾ ಇದಾರೆ, ಈಗ ಲಸಿಕೆ ಹಾಕ್ಬೇಕು. ಈಗ ಎಚ್ಚರ ಆಗ್ಬಿಟ್ಟಿದೆ ಎಲ್ಲ. ಅದೇ ರೀತಿ ನಮ್ಮ ಬೆಳೆಗೆ ಕೂಡ ರೋಗಗಳು ಬರ್ತವೆ. ಆ ರೋಗಗಳು ಮುಂದೆ ರೋಗಗಳು ಬರಲಾದಂಗ ಅಂತಂದ್ರೆ ನಾವೇ ಹೀಗೆ ನಮ್ ಬೀಜಕ್ಕೆ ಲಸಿಕೆಯನ್ನು ಹಾಕ್ಬೇಕು. ಈಗಾಗಲೇ ಏನ್ ಮಾಡ್ತಾರೆ, ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಶ್ವವಿದ್ಯಾಲಯ ಬೀಜಗಳು ಕೊಟ್ಟಾಗ ಅದಕ್ಕೆ ಬೀಜೋಪಚಾರ ಮಾಡಿರ್ತಾರೆ. ರಾಸಾಯನಿಕ ಕೇಂದ್ರ ಕ್ಯಾಪ್ಟನ್ ಅಂತವೆಲ್ಲ ಒಂದು ರಾಸಾಯನಿಕ ಇರುತ್ತೆ, ಅವುಗಳಿಂದ ಬೀಜೋಪಚಾರ ಮಾಡಿರ್ತಾರೆ. ಇಲ್ಲಪ್ಪಾ ಅಂದ್ರೆ ನಮ್ಮ ಹತ್ರ ಮನೆ ಬೀಜನ ಉಪಯೋಗ ಮಾಡ್ತಿದ್ದಾರೆ ಅಂದ್ರೆ ನೀವು ಕೂಡ ಕೆಲವೊಂದು ಬೀಜೋಪಚಾರ ಮಾಡಬೇಕಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಸಾಕಷ್ಟು ಜೈವಿಕ ಗೊಬ್ಬರಗಳಿವೆ. ರೈಜೋಬಿಯಂ ಅಂತಿದೆ. ಪ್ರತಿಯೊಂದು ಎಕರೆ ಬೀಜಕ್ಕೆ ನಾವು 200 ಗ್ರಾಮದಿಂದ ರೈಜೋಬಿಯಂನಿಂದ ಬೀಜೋಪಚಾರ ಮಾಡಬೇಕು. ಇನ್ನೊಂದು ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ ಅಂತಿದೆ, ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ PSB ಅಂತೇವೆ. ಅದನ್ನು ಕೂಡ ಪ್ರತಿಯೊಂದು ಎಕರೆ ಬೀಜಕ್ಕೆ 200 ಗ್ರಾಮದಿಂದ ಬೀಜೋಪಚಾರ ಮಾಡಬೇಕು. ಇನ್ನೊಂದು PGPR ಅಂತ ಒಂದು ಸೂಕ್ಷ್ಮ ಜೀವಿಗಳ ಮಿಶ್ರಣ ಸಿಗ್ತದೆ, ಅದನ್ನು ಕೂಡ ನಾವು 200 ಗ್ರಾಮದ ಬೀಜೋಪಚಾರ ಮಾಡಿದಾಗ ಏನಾಗ್ತದೆ, ನಾವು ವಾತಾವರಣದಲ್ಲಿ ಇರ್ತಕ್ಕಂತ ಸಾರಜನಕವನ್ನು ಹೀರಿ ನಮ್ಮ ಬೆಳೆಗೆ ಒದಗಿಸ್ತೇವೆ. ಯಾಕಂದ್ರೆ ಇದೊಂದು ದ್ವಿದಳ ಧಾನ್ಯ ಬೆಳೆ ಆಗಿದ್ರಿಂದ ಈ ಬೆಳೆಗಳಿಗೆ ನಾವು ಹೆಚ್ಚಿಗೆ ಗೊಬ್ಬರ ಕೊಡಬಾರ್ದು. ಯಾಕಂದ್ರೆ ಏನಾಗ್ತದೆ, ಮೊದ್ಲಿಗೆ ಅಷ್ಟೇ ಸ್ವಲ್ಪ ಗೊಬ್ಬರ ಕೊಡ್ಬೇಕು. ಆಮೇಲೆ ಏನ್ ಮಾಡ್ತದೋ, ವಾತಾವರಣದಲ್ಲಿ ಇರ್ತಕ್ಕಂತ ಗೊಬ್ಬರ ಇರ್ತದೆ ಸಾರಜನಕ, ಅದನ್ನ ಹೀರ್ಕೊಂಡು ಬೇರಿನಲ್ಲಿ ಒಳಗೆ ಅಲ್ಲಿ ಸ್ಥಿರೀಕರಣಗೊಳಿಸಿ ಬೆಳೆಗೆ ಒದಗಿಸ್ತದೆ. ಅದಕ್ಕೆ ಆದಷ್ಟು ರೈತ ಬಾಂಧವರು ಈ ರಾಸಾಯನಿಕ ಗೊಬ್ಬರ ಬಳಕೆ ಕಡೆ ಹೆಚ್ಚು ಗಮನ ಹರಿಸಬಾರದು. ಇನ್ನೊಂದು ರೈತರು ಏನ್ ತಪ್ಪು ಮಾಡ್ತಾರಪ್ಪ ಅಂತಂದ್ರೆ ಈ ಯೂರಿಯಾ ಗೊಬ್ಬರ ಚೆಲ್ತಾರೆ. ಆಮೇಲೆ ಆದಷ್ಟು ಯೂರಿಯಾ ಗೊಬ್ಬರ ಚೆಲ್ಲಬಾರ್ದು. ಯಾಕಂದ್ರೆ ಯೂರಿಯಾ ಗೊಬ್ಬರ ಚೆಲ್ಲಾಗ ಏನಾಗ್ತದೆ, ಬೆಳೆ ಬೆಳವಣಿಗೆ ಹೆಚ್ಚಾಗುತ್ತದೆ, ಅವಾಗೆ ಕಾಯಿ ಕಟ್ಟುವುದು ಕಡಿಮೆ ಆಗ್ತದೆ. ಆದಷ್ಟು ನಾವು ಮುಂಚೆ ಬಿತ್ತುವಾಗೆ ಬಿತ್ತನೆ ಮಾಡುವಾಗ DAP ಗೊಬ್ಬರ ಕೊಟ್ಟರೆ ಸಾಕಾಗುತ್ತೆ. ಆದಷ್ಟು ರೈತ ಬಂದ್ರು ಯೂರಿಯಾ ಗೊಬ್ಬರ ಚೆಲ್ಲುವ ಬಗ್ಗೆ ಸ್ವಲ್ಪ ಚೆಲ್ಲಬಾರದು, ಅದಕ್ಕೆ ಗಮನ ಹರಿಸಬೇಕು. ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಅಂದ್ರೆ ರೈಜೋಬಿಯಂ 200 ಗ್ರಾಮ್, ರಂಜಕ ಕರಗಿಸುವ 200 ಗ್ರಾಮ್ ಮತ್ತು PGPR ಅಂತ ಸಿಕ್ಕರೆ ಅದು ಕೂಡ 200 ಗ್ರಾಮದಿಂದ ಬೀಜೋಪಚಾರ ಮಾಡೋದು. ಇವು ಒಂದು ಅಣುಜೀವಿ ಗೊಬ್ಬರಗಳು. ಇವು ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ಮುಂದೆ ನೆಟೆ ರೋಗ ಅವೆಲ್ಲ ಸೊರಗು ರೋಗ ಬರ್ತವೆ, ಅವು ಬರ್ಲಾದ ನೋಡ್ಕೋಬೇಕಂದ್ರೆ ಟ್ರೈಕೋಡರ್ಮಾ ಅಂತ ಒಂದು ಜೈವಿಕ ಶಿಲೀಂಧ್ರ ನಾಶಕ ಇದೆ. ಅದೊಂದು ಪ್ರತಿಯೊಂದು ಕೆಜಿ ಬೀಜಕ್ಕೆ 4 ರಿಂದ 5 ಗ್ರಾಮ್ ನಾವು ಬೀಜೋಪಚಾರ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ಮುಂದೆ ನಾವು ಬಂದ ಮೇಲೆ ಮಾಡೋಕ್ಕಿಂತ ಹೀಗೆ ಸ್ವಲ್ಪ ಬೀಜೋಪಚಾರ ಕಡ್ಡಾಯವಾಗಿ ಮಾಡ್ಬೇಕು. ಬಹಳ ಕಡಿಮೆ ಖರ್ಚಲ್ಲಿ ಬೀಜೋಪಚಾರ ಆಗುತ್ತೆ ರೈತರಿಗೆ. ಇದು ಕೂಡ ಎಲ್ಲಾ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಸಿಗ್ತದೆ ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ. ನೀವು ಅದ್ರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಆದಷ್ಟು ರೈತರಿಗೆ ಕೊಟ್ಟೆ ಗೊಬ್ಬರ ಕಡೆ ಹಾಕೋದು ಗಮನ ಹರಿಸ್ತಾ ಇಲ್ಲ. ಅಟ್ಲೀಸ್ಟ್ 2-3 ವರ್ಷಕ್ಕೊಮ್ಮೆ ಆದ್ರೂ ಪ್ರತಿ ಒಂದು ಎಕರೆಗೆ 5 ಟನ್ 6 ಟನ್ ಕೊಟ್ಟೆ ಗೊಬ್ಬರ ಹಾಕ್ಲೇಬೇಕು. ಏನಾಗಿದೆ ಪರಿಸ್ಥಿತಿ, ನಮ್ಮ ರೈತರ ಹತ್ರ ಎತ್ತುಗಳಿಲ್ಲ, ದನಕರಗಳಿಲ್ಲ, ಗೊಬ್ಬರ ಇಲ್ಲ, ರಾಸಾಯನಿಕ ಗೊಬ್ಬರ ಮಾತ್ರ ಹಾಕ್ಬಿಡ್ತಾರೆ ಅಷ್ಟೇ. ಅದಕ್ಕೆ ಆದಷ್ಟು ಅಟ್ಲೀಸ್ಟ್ ಒಂದು 2-3 ವರ್ಷಕ್ಕೊಮ್ಮೆ ಆದ್ರೂ ಈ ಒಂದು ಸಾವಯವ ಗೊಬ್ಬರ ಹಾಕೋದ ಕಡೆ ಗಮನ ಹರಿಸಬೇಕು. ಇಲ್ಲಪ್ಪಾ ಅಂದ್ರೆ ನಮ್ಗೆ ಎರೆಹುಳ ಗೊಬ್ಬರ ಇದೆ, ಅದು ಕೂಡ ಅವಕಾಶ ಇದೆ. ಅದನ್ನು ಕೂಡ ನಮ್ಮ ಈ ಇದರಲ್ಲಿ ಏನಪ್ಪಾ ಅಂದ್ರೆ ನರೇಗಾ ಅಂತಿದೆ, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಆ ಯೋಜನೆಯಲ್ಲಿ ಸಾಕಷ್ಟು ಅಲ್ಲೆಲ್ಲ ಅವರ ಗ್ರಾಮ ಮಟ್ಟದಲ್ಲಿ ಅಥವಾ ತಮ್ಮ ಜಮೀನಿನಲ್ಲಿ ಈ ಎರೆಹುಳು ಗೊಬ್ಬರ ತಯಾರು ಮಾಡ್ಲಿಕ್ಕೆ ಅವರು ಹಣ ಕೊಡ್ತಾರೆ. ತಮ್ಮ ಜಮೀನಲ್ಲೇ ಮಾಡ್ಕೋಬಹುದು. ಅಂತವೆಲ್ಲ ತೊಟ್ಟಿ ಮಾಡ್ಲಿಕ್ಕೆ ಸುಮಾರು 50-60 ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ.
ಅದು ಕೂಡ ನಿಮ್ಮಲ್ಲಿ ಅದು ಯೋಜನೆ ಹಾಕೊಂಡು ನೀವು ಮಾಡ್ಬೋದು ಎರೆಹುಳ ಗೊಬ್ಬರವನ್ನು ಮಾಡ್ಕೊಡ್ರಿ. ಅದು ಉತ್ಕೃಷ್ಟವಾದ ಗೊಬ್ಬರ ಮೇಲೆ ಸಬ್ಸಿಡಿ ತೆಗೆದಿದ್ದಾರೆ. ಅಕಸ್ಮಾತ್ ಸಬ್ಸಿಡಿ ತೆಗೆದಿಲ್ಲ ಅಂದ್ರೆ ನಮ್ಮ ರೈತರ ಪರಿಸ್ಥಿತಿ ಬಹಳ ಗಂಭೀರ ಇದೆ. ಈಗ ನೋಡ್ರಿ ಡಿಎಪಿ ಹಳೆ ದರದಲ್ಲಿ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಡಿಎಪಿ ಡಬಲ್ ರೇಟ್ ಆಗ್ಬಿಟ್ಟಿತ್ತು. ಅದಕ್ಕೆ ಇದು ಪರಿಸ್ಥಿತಿ ಹಿಂಗೆ ಇರ್ತಂತ ಹೇಳ್ಬೇಕ. ಮುಂದಿನ ವರ್ಷ ನಿಮ್ ಸಬ್ಸಿಡಿ ತೆಗೆದಾಗ ಏನಾಗ್ತದೆ, ನಮ್ಮ ರೈತರ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದೆ. ಹಂತ ಹಂತವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಕೈ ಬಿಟ್ಟು ನಮ್ಮ ಭೂಮಿ ಫಲವತ್ತತೆ ಜಾಸ್ತಿ ಮಾಡ್ಲಿಕ್ಕೆ ಸಾವಯವ ಗೊಬ್ಬರ ಜಾಸ್ತಿ ಹಾಕೋಬೇಕು. ನಮ್ಮಲ್ಲಿ ಸಾಕಷ್ಟು ಬೆಳೆ ಉಳಿಕೆಗಳಿರ್ತವೆ, ಅವನ್ನು ಸುಡಬಾರ್ದು. ಸುಡದೆ ಒಂದು ತೆಗ್ಗಿನಲ್ಲಿ ಅಥವಾ ಒಂದು ಕಾಂಪೋಸ್ಟ್ ಅಥವಾ ಎರೆಹುಳ ಗೊಬ್ಬರ ಮಾಡ್ಕೊಂಡಾಗ ಏನಾಗ್ತದೆ, ನಾವು ಬೇರೆ ಮೇಲೆ ಅವಲಂಬನೆ ಆಗೋದು ಕಡಿಮೆ ಆಗ್ತದೆ. ಅದಕ್ಕೆ ನಾವು ಆದಷ್ಟು ಸಾವಯವ ಗೊಬ್ಬರಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಬಿತ್ತನೆ ಕೂರಿಗೆಯಿಂದ ಅಥವಾ ಈಗ ರೈತರು ರಾಸಾಯನಿಕ ಗೊಬ್ಬರ ಎಷ್ಟೆಷ್ಟು ಹಾಕ್ಬೇಕಂತೀರ? ರಾಸಾಯನಿಕ ಗೊಬ್ಬರ ಕಡ್ಡಾಯವಾಗಿ ಬಿತ್ತುವಾಗ ಅಂತೀರ ತಾವ್ ಹೇಗೆ ಬಿತ್ತದೆ, ಯಾವ ರೀತಿ ಬಿತ್ತನೆ ಮಾಡಬೇಕು? ಈಗಾಗಲೇ ನಮ್ಮ ಈ ಕೃಷಿ ಇಲಾಖೆಯಿಂದ ಮಣ್ಣಿನ ಟೆಸ್ಟ್ ಮಾಡಿದ್ದಾರೆ. ಅಕಸ್ಮಾತ್ ಟೆಸ್ಟ್ ನಿಮ್ದು ಏನ್ ಪರೀಕ್ಷೆ ಮಾಡಿದಿಲ್ಲ ಅಂದ್ರೂ ಕೂಡ ನೀವು ಪರೀಕ್ಷೆ ಮಾಡ್ಕೊಡಿ. 2 ಅಥವಾ 3 ವರ್ಷಕ್ಕೊಮ್ಮೆ ನಿಮ್ಮ ಮಣ್ಣಿನ ಫಲವತ್ತತೆ ಪರೀಕ್ಷೆ ಮಾಡಿದಾಗ ನಿಮ್ಮಲ್ಲಿ ಯಾವ್ದು ಕೊರತೆ ಇದೆ ಅದನ್ನ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಪ್ಪ ನಮ್ಮ ಹತ್ರ ಇನ್ನು ಮಾಲಿಕ ಆಗಿಲ್ಲಪ್ಪ ಅಂದ್ರೆ ಪ್ರತಿ ಎಕರೆಗೆ ನಾವೇನ್ ಮಾಡ್ಬೇಕಾಗ್ತದೆ, ಈ ತಿಪ್ಪೆ ಗೊಬ್ಬರ ಜೊತೆಗೆ ತಿಪ್ಪೆ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಕಂಪಲ್ಸರಿ ಹಾಕ್ಲೇಬೇಕು. ಅದ್ರ ಜೊತೆಗೆ ನಾವೇನ್ ಮಾಡ್ಬೇಕಾದ್ರೆ ಒಂದು ಪ್ರತಿ ಎಕರೆಗೆ ಒಂದು 10 kg ಸಾರಜನಕ, ಒಂದು 20 kg ರಂಜಕ ಹಾಕ್ಬೇಕಾಗ್ತದೆ. ಇದು ಕಪ್ಪು ಮಣ್ಣಿಲ್ದಲ್ಲಿ. ಇಲ್ಲಪ್ಪ ನಮ್ಮ ಹತ್ರ ಕೆಂಪು ಮಣ್ಣಿನ ಬೆಳೀತಾ ಇದಪ್ಪ ಅಂದ್ರೆ ಅದ್ರ ಜೊತೆಗೆ ಸಾರಜನಕ 10 kg, ರಂಜಕ 20 kg, ಅದ್ರ ಜೊತೆಗೆ ಪೊಟ್ಯಾಶ್ ಕೂಡ ಒಂದು 50 kg ಹಾಕ್ಬೇಕಾಗ್ತದೆ. ಯಾಕಂದ್ರೆ ಕೆಂಪು ಮಣ್ಣಲ್ಲಿ ಪೊಟ್ಯಾಶ್ ಕಡಿಮೆ ಇರೋದ್ರಿಂದ ನಾವು ಕಂಪಲ್ಸರಿ ಆಗಿ 50 kg ಪೊಟ್ಯಾಶ್ ಹಾಕ್ಬೇಕಾಗ್ತದೆ. ಇದ್ರ ಜೊತೆಯಲ್ಲಿ ಇನ್ನೂ ಇಳುವರಿ ಚೆನ್ನಾಗಿ ಬರಕಪ್ಪ ಅಂದ್ರೆ ಒಂದು 8 kg ಗಂಧಕ ಅಂತ ಹಾಕಬಹುದು. ಆಮೇಲೆ ಒಂದು 6 kg ಸತುವಿನ ಸಲ್ಫೇಟ್ ಅಂತ ಸಿಗ್ತದೆ. ಇದು ಕೂಡ ನಮ್ಮ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ. ಮತ್ತು ಬೆಳೆ ಅಂದ್ರೆ ನಮ್ಮ ಕಾಯಿ ಚೆನ್ನಾಗಿ ಕಟ್ಟಬೇಕಂದ್ರೆ ಬೋರಾನ್ ಅನ್ನು ಸಿಗ್ತದೆ. ಅದನ್ನು ಕೂಡ ಪ್ರತಿಯೊಂದು ಎಕರೆಗೆ 1 kg ಬೋರಾನ್ ಅನ್ನು ಹಾಕ್ಬೇಕು. ಬಿತ್ತನೆ ಮಾಡುವಾಗ ಹಾಕ್ಬಿಡ್ಬೇಕು ಇವನ್ನೆಲ್ಲ. ಬಿತ್ತನೆ ಮಾಡುವಾಗ ಹಾಕೋದು ಬೆಸ್ಟ್. ಇದು ಆದಷ್ಟು ನಮ್ಮ ರೈತರು ಏನ್ ಮಾಡ್ತಾರೆ, 1 ತಿಂಗಳ 1.5 ತಿಂಗಳ ಮೇಲೆ ಹಾಕ್ತಾರೆ, ಅವಾಗೇನು ಉಪಯೋಗ ಆಗುದಿಲ್ಲ. ಆದಷ್ಟು ಈ ಡಿಎಪಿ ಬೇರೆ ಗೊಬ್ಬರ ಹಾಕೋದೇ ಅವಶ್ಯಕತೆ ಇಲ್ಲ. ಇದಕ್ಕೆ ಡಿಎಪಿ ಗೊಬ್ಬರ ಹಾಕಿದ್ರೆ ಸರ್, ಯೂರಿಯಾ ಗೊಬ್ಬರದ ಈ ಬೆಳೆ ಸಮೀಪ ತರಬಾರ್ದು. ಹೌದು, ನಮ್ ರೈತರು ಮೊದ್ಲೇ ಜಗ ತಂದು ಬಿಡ್ತಾರ. ಎಕರೆಕ್ಕೆ 1 ಚೀಲ 10 ಚೀಲ ಯೂರಿಯಾ ಗೊಬ್ಬರ ಹಾಕ್ಬಿಟ್ರೆ ಬೆಳೆದ್ ಬಿಡತ್ತೆ, ಹೂನ ಬಿಡೋದಿಲ್ಲ. ತೊಗರಿ ಹೂ ಬಿಡೋದಿಲ್ಲ, ಹೂ ಲೇಟ್ ಆಗ್ತದೆ. ಇಲ್ಲ ಇದು ಬೀಜ ಚೆನ್ನಾಗಿಲ್ಲ. ಆಮೇಲೆ ಕೆಲವೊಂದು ಟೈಮ್ ಏನಾಗ್ತದೆ, ಗೊಡ್ಡ ಆಗ್ಬಿಡ್ತದೆ. ಹೌದು, ಯೂರಿಯಾ ಗೊಬ್ಬರ ಹಾಕೊಂಡು ಗೊಡ್ಡ ಆಗ್ಬಿಡ್ತದೆ. ನಮ್ಮ ಬೀಜ ಚೆನ್ನಾಗಿಲ್ಲ, ನಮ್ಮ ವಿಶ್ವವಿದ್ಯಾಲಯ ಬೀಜ ಚೆನ್ನಾಗಿ ಕೊಟ್ಲ, ಹಂಗ ರೈತರ ಚಾಲು ಮಾಡ್ತಾರೆ. ಆದಷ್ಟು ಏನ್ ಮಾಡ್ಬೇಕು, ಯೂರಿಯಾ ಹಾಕೋದನ್ನ ಕಡಿಮೆ ಮಾಡ್ಬೇಕು. ಬಿಟ್ಟು ಅಂತ ಬಹಳಷ್ಟು ಒಳ್ಳೇದು. ಇಷ್ಟು ನಾವು ಹೇಳಲ್ಲ, ಕೇವಲ ಬರೇ ಡಿಎಪಿ ಅಷ್ಟೇ ಅದ್ರ ಜೊತೆಗೆ ಲಘು ಪೋಷಕಾಂಶಗಳಾದ ಸತುವಿನ ಸಲ್ಫೇಟ್ ಅಂದ್ರೆ ಜಿಂಕ್ ಅಂತೀವಿ, ಜಿಂಕ್ ಸಲ್ಫೇಟ್ 6 kg ಮತ್ತು ಗಂಧಕವನ್ನು ಹಾಕ್ಬೇಕು. ಹಾಕಿದ್ರೆ ನಾವು ಒಳ್ಳೆ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಇದೆ. ಕೆಲವೊಂದು ಪ್ರದೇಶದಲ್ಲಿ ನಾವು ಬೀಜೋಪಚಾರ ಬಗ್ಗೆ ನಾವು ಹೇಳಿದೇವಲ್ಲ, ಕೆಲವೊಂದು ಪ್ರದೇಶ ನೀರಾವರಿ ಇಲ್ಲದ ಸ್ವಲ್ಪ ಒಣ ಬೇಸಾಯಲ್ಲಿ ಬೆಳೆದಂತ ರೈತರು ಈ ಬರ ನಿರೋಧಕತೆ ಪಡೆಯಲು ಕೆಲವೊಂದು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಸಿಗ್ತದೆ. ಆ ಕ್ಯಾಲ್ಸಿಯಂ ಕ್ಲೋರೈಡ್ ಇಂದ ಬೀಜೋಪಚಾರ ಮಾಡಿದ್ರೆ ಒಳ್ಳೇದು. ಅದು ಅಂದ್ರೆ 2% ಕ್ಯಾಲ್ಸಿಯಂ ಕ್ಲೋರೈಡ್ 1 ತಾಸು ಅದರಲ್ಲಿ ನೆನೆಸ್ಬೇಕು. ಆಮೇಲೆ ಒಂದು 7 ತಾಸು ಒಣಗಿಸ್ಬೇಕು. ಒಮ್ಮನಿಗೆ ಬಿತ್ತನೆ ಮಾಡಬಾರ್ದು, ಅದ್ರ ಸರಿಯಾಗಿ ಉಪಯೋಗ ಆಗಲ್ಲ. ಅದಷ್ಟು ಅಂದ್ರೆ ಹಾರ್ಡನಿಂಗ್ ಅಂತಾರೆ, ಅಂದ್ರೆ ಇದಕ್ಕೆ ಬಿರುಸು ಮಾಡ್ಬೇಕು, ದೃಢ ಮಾಡೋಕೆ ಅಂತಾರೆ. ಅದನ್ನ ನಾವು ಈ ಒಂದು 2 ತಾಸು ನೀರಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡೋದ್ರಿಂದ ಏನಾದ್ರೂ ನಮ್ಗೆ ಮಳೆ ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಏನಾಗಿದೆ, ಫಸ್ಟ್ ಮಳೆ ಚೆನ್ನಾಗಿ ಬಿಡ್ತದೆ, ಆಮೇಲೆ ಮುಂದೆ 1 ತಿಂಗಳು ಗ್ಯಾಪ್ ಆಗ್ಬಿಡ್ತದೆ. ಅವಾಗೆಲ್ಲ ಬೆಳೆ ಒಣಗಿ ಬಿಡ್ತವೆ. ಒಣಗಲಿಕ್ಕೆ ಸ್ವಲ್ಪ ಚಾನ್ಸ್ ಇರ್ತದೆ. ಅದನ್ನ ಅಂತವನ್ನು ನಾವು ತಡೆಗಟ್ಟಲಿಕ್ಕೆ ಏನ್ ಮಾಡ್ಬೋದು, ಈ ಕ್ಯಾಲ್ಸಿಯಂ ಕ್ಲೋರೈಡ್ ಇಂದ ಉಪಚಾರ ಮಾಡಬೇಕು. ಇನ್ನ ಮುಖ್ಯವಾಗಿ ಬಿತ್ತನೆಯನ್ನ ಮಾಡಿದ ಮೇಲೆ ರೈತರು ಏನು ಒಂದು ಮುಖ್ಯವಾದಂತಹ ವಿಷಯಗಳನ್ನ ಗಮನಿಸಬೇಕು. ಬಿತ್ತನೆ ಮಾಡ್ತಾರೆ, ಇನ್ನೇನು ಮೊಳಕೆ ಬಂದ್ಬಿಡುತ್ತೆ, ಅಥವಾ ಈಗ ಕಳೆಗಳು ಬಂದ್ಬಿಡ್ತವೆ, ಕಳೆಗಳು ಬರ್ತವೆ, ಮೊಳಕೆನೂ ಬರುತ್ತೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಸಮಸ್ಯೆ ಆಗ್ಬಿಡ್ತದೆ. ಈಗ ರೈತ ಬಂದ್ರು ಈಗಾಗಲೇ ಬಹಳಷ್ಟು ಈಗ ಒಂದು ಕೂಲಿ ಕಾರ್ಮಿಕ ಸಮಸ್ಯೆ ಇದೆ, ಕಳೆಗಳ ತೆಗೆಯುವ ಸಮಸ್ಯೆ ಇದೆ. ಅಂತ ಒಂದು ಸಂದಿಗ್ಧ ಅಂತಲ್ಲಿ ನಾವೇನ್ ಮಾಡುದು, ಕಳೆನಾಶಕ ಬಳಕೆ ಮಾಡುದು. ಆದಷ್ಟು ಕಳೆನಾಶಕ ಬಳಕೆ ಕಡಿಮೆ ಮಾಡ್ಬೇಕಂತ ನಾವು ಕೂಡ ಹೇಳ್ತೇವೆ. ಇನ್ನೇನ್ ಪರಿಸ್ಥಿತಿ ಬರ್ತದ ಅಂತ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಕಳೆನಾಶಕ ಬಳಕೆ ಮಾಡಿಕೇಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ, ನಾವು ಬಿತ್ತನೆ ಮಾಡಿದ ದಿವಸ, ಅವತ್ತು ಬಿತ್ತನೆ ಮಾಡಿದ ದಿವಸ ನಾವೇನಂತ ರೈತರು ಪಳಿ ಹೊಡಿತಾರಂತಾರೆ. ಪಳಿ ಹೊಡೆದ ನಂತರ ಈ ಪೆಂಡಿ ಮಿಥಾಲಿನ್ ಅಂತ ಸಿಗ್ತದೆ. 1 ಲೀಟರ್ಗೆ 3 ml ಹಾಕಿ ಪೆಂಡಿ ಮಿಥಾಲಿನ್ ಸಿಂಪಡಣೆ ಮಾಡ್ತಾರೆ. 1 ಲೀಟರ್ ನೀರಿಗೆ 3 ml ಹಾಕ್ಬೇಕು ಪೆಂಡಿ ಮಿಥಾಲಿನ್ ಸಿಂಪಡಣೆ ಮಾಡೋದು. ಅದನ್ನ ಹೆಂಗಪ್ಪ ಅಂದ್ರೆ ನಾವು ಒಟ್ಟ ತುಳಿಬಾರ್ದು.
ಓಹೋ. ಸಿಂಪಣಿ ಹಿಮ್ಮುಖವಾಗಿ ನಾವು ತೂದ್ರೆ ಅದ್ರದ ಕೆಲಸ ಮಾಡೋದಿಲ್ಲ. ಬಿತ್ತನೆ ಮಾಡಿ ದಿವಸ ಹೊಡೆದು ಬಿಡ್ಬೇಕು ಇದನ್ನ ಭೂಮಿಗೆ. ಆದಷ್ಟು ಬಿತ್ತನೆ ಮಾಡಿದ ದಿವಸ ನಾವು ಮಾಡಿದ್ರೆ ಒಳ್ಳೆಯದು. ಇಲ್ಲಪ್ಪ ಅವತ್ತು ಆಗಿಲ್ಲಪ್ಪ ಅಂದ್ರೆ ನಾವು 24 ತಾಸು 48 ಗಂಟೆ ಒಳಗಾಗಿ ಈಗ ರೈತರು ಎಂತ ನಾಳೆ ಹೊಡಿತೇವೆ ನಾಡ್ದು ಹೊಡಿತೇವೆ ಅಂತ ಅಂತಾರೆ. ಅದಕ್ಕೋಸ್ಕರ ನಾನು ಹೇಳೋದು ಶಿಫಾರಸು ಮಾಡೋದೇನಂದ್ರೆ ಅವತ್ತೇ ಬಿತ್ತಿ ದಿವಸ ಹೊಡೆದ್ರೆ ಬಹಳಷ್ಟು ಒಂದು ಪರಿಣಾಮಕಾರಿ ಆಗುತ್ತದೆ. ಅಂದ್ರೆ ಮನೇಲಿರ್ತಕ್ಕಂತ ಈ ಕಳೆಗಳನ್ನ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ, ಹುಟ್ಲಾರ್ದಂಗ ನೋಡ್ಕೋಬಹುದು. ಇನ್ನು ನಾವು ಬೆಳೆ ಇಲ್ಲ 25 ಅಥವಾ 30 ದಿವಸಕ್ಕೆ ಕೆಲವೊಂದು ಕಳೆಗಳು ಬಂದಿರ್ತವೆ. 2-3 ಎಲಿ ಕಳೆಗಳಾಗಬೇಕು. ಈಗ ರೈತರು ಅಂತ ಸಣ್ಣ ಸಣ್ಣ ಕಳೆ ಬಂದಾಗ ಸರ್ ಯಾವ್ದು ಕಳೆ ನಾಶ ಕೊಡಿನೋ ಅಂತಾರೆ. ಅದು ಪರಿಣಾಮಕಾರಿ ಆಗುವುದಿಲ್ಲ. ಆ ಕಳೆ 2-3 ಎಲಿ ಅಥವಾ 3-4 ಎಲಿ ಇದ್ದಾಗ ಮಾತ್ರ ಒಂದು ನಾವು ಹೊಡೆದಿದ್ದು ಪರಿಣಾಮಕಾರಿ ಆಗ್ತದೆ. ಅದಕ್ಕೆ ಇಮಾಜತಾ ಪೈರ್ ಅಂತ ಸಿಗ್ತದೆ, ಪರ್ಶೂಟ್ ಅಂತಾರೆ ಟ್ರೇಡ್ ನೇಮು, ವೀಡ್ ಬ್ಲಾಕ್ ಅಂತಿದೆ. ಅವುಗಳನ್ನು ಪ್ರತಿ 1 ಲೀಟರ್ಗೆ 2 ml ಹಾಕಿ ಸಿಂಪಡಣೆ ಮಾಡಿದ್ರೆ ಇವು ಹುಟ್ಟಿದ ಕಳೆಯನ್ನ ಸತ್ತು ಹೊಡಿತದೆ. ಅಂದ್ರೆ ತೊಗರಿ ಬೆಳೆಗೆ ಏನಾಗೋದಿಲ್ಲ ಅಂತೀರಾ ಇದು? ನಮ್ಮ ತೊಗರಿ ಬೆಳೆಗೆ ಯಾವುದೇ ತೊಂದರೆ ಇಲ್ಲ. ಆದಷ್ಟು ರೈತರು ಎಡಿಕುಂಟಿ ಕೆಲವೊಂದು ಟೈಮ್ ಏನಾಗ್ತದೆ, ಈ ಸೆಪ್ಟೆಂಬರ್ ಅಥವಾ ಈ ಲೇಟ್ ಮಾಡಿರೋದು ಸೆಪ್ಟೆಂಬರ್ ಮಳೆ ಬಂದ್ಬಿಡ್ತದೆ. ಹೌದು, ಮಳೆ ಹತ್ತಿ ಬಿಡುತ್ತೆ. ಎಡೆಕುಂಟೆ ಹಾಕ್ಲಿಕ್ಕೆ ಬರೋದಿಲ್ಲ. ಅವಾಗ ಆಗೋಲ್ಲ. ಬಹಳಷ್ಟು ರೈತರು ಫೋನ್ ಮಾಡ್ತಿರ್ತಾರೆ ಅವಾಗ, ನಮ್ಗೆಲ್ಲ ಕಸ ಬಂದ್ಬಿಟ್ಟು ಸರ್ ನಮ್ಗೆ ಎಡೆಕುಂಟೆ ಹೊಡ್ಲಿಕ್ಕೆ ಆಗೋದಿಲ್ಲ ಅಂತ ಟೈಮಲ್ಲಿ ಇಂಥವು ನಾವು ಕಳೆನಾಶಕನ ಬಳಕೆ ಮಾಡೋದು ಬಹಳ ಒಂದು ಒಳ್ಳೆ ಪರಿಣಾಮಕಾರಿಯಾಗಿ ನಾವು ಬೆಳೆಯನ್ನು ನಿರ್ವಹಣೆ ಮಾಡಬಹುದು. ಇನ್ನ ಮುಖ್ಯವಾಗಿ ಈ ಕುಡಿ ಚೂಟುದು ಅಂತ ಹೇಳ್ತಾರೆ, ತೊಗರಿಯಲ್ಲಿ ಇಳುವರಿ ಜಾಸ್ತಿ ಬರ್ತಂತಾರ. ಅವು ಯಾವಾಗ ಮಾಡ್ಬೇಕಂತೀರಿ ರೈತರು? ಈಗ ಆದಷ್ಟು ಬೆಳೆಗೆ ನಾವು ಬೆಳೆ 2 ತಿಂಗಳಿದ್ದಾಗ ಸ್ವಲ್ಪ ಬೆಟ್ಟಿದ್ದೇವ ಅಂದ್ರೆ 45 ದಿವಸಕ್ಕೆ ಮಾಡಬಹುದು. ಅಲ್ಲ ನಾಟಿ ಗೀಟಿ ನಾವು ಮಾಡಿದಾಗ 2 ತಿಂಗಳಿದ್ದಾಗ ಮೇಲಿನ ಕುಡಿಗಳನ್ನು ಚೂಟಣೆ ಮಾಡೋದ್ರಿಂದ ಒಂದು ಹೆಚ್ಚಿನ ಪಂಗಡ ಹೊಡಿತದೆ. ಪಂಗಡ ಹೊಡಿದ್ರೆ ಹೆಚ್ಚಿಗೆ ಕಾಯಿ ಕಟ್ತದೆ, ಅವಾಗ ಇಳುವರಿ ಹೆಚ್ಚಾಗ್ತದೆ. ಇನ್ನೊಂದು ಇದ್ರ ಅಡ್ವಾಂಟೇಜ್ ಒಂದು ಅನುಕೂಲತೆ ಏನಪ್ಪಾ ಅಂದ್ರೆ ಕೆಲವೊಂದು ಪಾತರಿಗಿತ್ತಿಗಳು ಆ ಕುಡಿ ಮೇಲೆ ತತ್ತಿ ಇಟ್ಟಿರ್ತವೆ. ಈ ಒಂದು ನಾವು ಕಾಯಿ ಕೊರಕ ಏನಿರ್ತಲ್ಲ, ತಾಯಿ ಏನ್ ಮಾಡಿದ್ರೆ ತತ್ತಿ ಇಟ್ಟಿರ್ತದೆ. ಈ ಕುಡಿ ಚೂಟದಿಂದ ಅವು ತತ್ತಿಗಳು ಕೂಡ ನಾಶ ಮಾಡದಂಗೆ ಆಗ್ತದೆ. ಅದಕ್ಕೆ ಇದೊಂದು ಕಂಪಲ್ಸರಿ ಆಗಿ ನಾವು ನಮ್ಮ ಬೆಳೆ ಸಾಣದಲ್ಲಿ ಏನೇ ಇರಲಿ ಕುಡಿ ಚೂಟದಿಂದ ಬಹಳ ಒಂದು ಒಳ್ಳೆ ಇಳುವರಿ ಪಡೆಯಲಿಕ್ಕೆ ಸಾಧ್ಯ. ಈ ರೈತರಿಗೆ ಹೇಳಿದ್ರೆ ಸಾಕಷ್ಟು ತಳಿಗಳ ಬಗ್ಗೆ ಆಯ್ತು, ಒಟ್ಟಾರೆ ಬೇಸಾಯ ಕ್ರಮಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೊಟ್ರೆ. ಕೊನೆಯದಾಗಿ ತೊಗರಿ ಬೆಳೆಯನ್ನ ಬೆಳೆಯುವಂತ ರೈತರಿಗೆ ನಿಮ್ಮ ಕಿವಿ ಮಾತನ್ನ ಹೇಳಿ. ಆದಷ್ಟು ರೈತ ಬಾಂಧವರು ಈ ತೊಗರಿ ಬೆಳಿಬೇಕಂದ್ರೆ ಸ್ವಲ್ಪ ನಾವು ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬೀಜಗಳನ್ನು ಉಪಯೋಗ ಮಾಡ್ಕೊಳ್ಳಿ. 2-3 ವರ್ಷದಿಂದ ಬದಲಾವಣೆ ಮಾಡ್ಕೊಳ್ಳಿ. ಆಮೇಲೆ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ. ಜೈವಿಕ ಗೊಬ್ಬರ ಇದೆ, ಅಥವಾ ನಿಮ್ಮ ಹತ್ರ ಜೈವಿಕ ಗೊಬ್ಬರ ಸಿಗ್ಲಿಲ್ಲಪ್ಪ ಅಂತಂದ್ರೆ ನೀವು ರಾಸಾಯನಿಕ ಒಂದು ಸ್ಪ್ರಿಂಟ್ ಅಂತ ಸಿಗ್ತದೆ ಸರ್ ಪುಡಿ. ಇದು ಭಾರಿ ಒಂದು ಪರಿಣಾಮಕಾರಿ. ಎಲ್ಲ ಒಂದು ತೊಗರಿ ಆಗಲಿ, ಕಡ್ಲಿ, ಶೇಂಗಾ ಎಲ್ಲಾ ಬೆಳೆಗೆ ಈ ಸ್ಪ್ರಿಂಟ್ ಅಂದ್ರೆ ಮ್ಯಾನ್ಕೋಜಬ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮಿಶ್ರಣವಾಗಿರುವಂತ ಒಂದು ಕೆಮಿಕಲ್ ಇದು. ಸಾಪು ಸ್ಪ್ರಿಂಟ್ ರೈತರಿಗೆ ಅದ್ರ ಬಗ್ಗೆ ಸಿಂಪಡಣೆ ಮಾಡ್ತಾರೆ. ಅದ್ರ ಬದಲಾಗಿ ನಾವು ಕಡ್ಡಾಯವಾಗಿ ಬೀಜೋಪಚಾರ ಮಾಡೋದ್ರಿಂದ ನಾವು ನೆಟೆ ರೋಗದ ಪ್ರಮಾಣ ಬಹಳಷ್ಟು ಕಡಿಮೆ ಮಾಡಬೇಕು. ಆಮೇಲೆ ಹೋದ ವರ್ಷ ನೆಟೆ ರೋಗ ಬಂದಂತ ಹೊಲದಲ್ಲಿ ಮತ್ತೆ ತೊಗರಿಯನ್ನು ಹಾಕಬಾರ್ದು. ದಯವಿಟ್ಟು ಯಾರು ರೈತರು ಹೋದ ತೊಗರಿ ಆಗಲಿ ಕಡ್ಲಿ ಆಗಲಿ ಹಾಕದಂತ ಬೆಳೆಯಲ್ಲಿ ಈ ತೊಗರಿಯನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ಜೋಳ, ಮೆಕ್ಕೆಜೋಳ, ಸಜ್ಜೆ ಎಲ್ಲಿ ಹಾಕಿರ್ತಾರೆ ಅಲ್ಲಿ ಚೆನ್ನಾಗಿ ಬರ್ತದೆ. ಶೇಂಗಾ ಎಲ್ಲಿ ಹಾಕಿರ್ತಾರೆ ಅಲ್ಲಿ ತೊಗರಿ ಚೆನ್ನಾಗಿ ಬರ್ತದೆ. ಆದಷ್ಟು ಬೆಳೆ ಬದಲಾವಣೆ ಮಾಡೋದಕ್ಕೆ ಹೆಚ್ಚಿನ ಗಮನ ಹರಿಸ್ತದೆ. ಆಮೇಲೆ ಈಗ ನಾವು ಆದಷ್ಟು ಈ ಸಾವಯವ ಗೊಬ್ಬರ ಬಳಕೆ ಹೆಚ್ಚಿಗೆ ಮಾಡ್ಕೊಡ್ರಿ. ವರ್ಷ ಹಾಕಿದ್ರಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ 2 ಅಥವಾ 3 ವರ್ಷಕ್ಕೊಮ್ಮೆ ನಾವು ಈ ಸಾವಯವ ಗೊಬ್ಬರ ಕಡೆ ಹೆಚ್ಚಿನ ಗಮನ ಹರಿಸ್ರಿ. ಮತ್ತೆ ಕೇವಲ ಬರೇ ನಾವು ಗೊಬ್ಬರ ಯೂರಿಯಾ DAP ಅನ್ಬೇಡ್ರಿ. ಅದ್ರ ಜೊತೆಗೆ ಲಘು ಪೋಷಕಾಂಶ ಜಿಂಕ್ ಸಲ್ಫೇಟ್, ಗಂಧಕ, ಬೋರಾನ್ ಇವುಗಳು ಹಾಕೋದ್ರೆ ಏನಾಗ್ತದೆ, ಬೆಳೆಗೆ ನಾವು ಕೇವಲ ಅನ್ನ ರೊಟ್ಟಿ ತಿನ್ನೋದ್ ಬದಲಿಗೆ ಉಪ್ಪಿನಕಾಯಿ, ಚಟ್ನಿ ತಿನ್ನಂಗ ಅಂದ್ರೆ ಅದಕ್ಕೆ ರುಚಿ ಹೆಚ್ಚಾಗಿ ಅದು ಕಾಯಿಗಳು ಚೆನ್ನಾಗಿ ಕಟ್ತವೆ, ಬೀಜ ಚೆನ್ನಾಗಿ ಕಟ್ತದೆ, ಮುಂದೆ ಇಳುವರಿ ಕೂಡ ಚೆನ್ನಾಗಿ ಬರ್ತದೆ. ಆಮೇಲೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಕಳೆನಾಶಕಗಳನ್ನು ಬಳಕೆ ಮಾಡಿ. ಸಾಧ್ಯತೆ ಆದರೆ ರೈತ ಬಾಂಧವರು ತಿಳ್ಕೋಬೇಕು, ಯಾವುದೇ ಕಳೆನಾಶಕ ಬಳಕೆ ಮಾಡಬೇಕಾದ್ರೆ ವಿಜ್ಞಾನಿಗಳೇ ಆಗಲಿ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ. ಹೌದು, ಸಲಹೆ ತಗೊಂಡೇ ಮಾಡ್ಬೇಕು. ಸುಮ್ಮನೆ ಬೆಳೆ ಲಾಸ್ ಆಗ್ಬಿಡ್ತಾವೆ. ಯಾವ್ದೋ ಬೆಳೆ ಕಳೆನಾಶಕ ನಮ್ಮ ಮನೆ ಕೆಲವು ರೈತರು ಇಟ್ಟಿರ್ತಾರೆ, ಯಾವ್ದೋ ಒಂದು ಇಟ್ಟಿರ್ತಾರೆ ಮನೆಯಲ್ಲಿ, ಅದನ್ನ ಒಯ್ದು ಕಳೆನಾಶಕ ಅಂತ ಹೊಡೆದು ಬಿಡ್ತಾರೆ. ಇದು ಕೀಟನಾಶಕ ಅಲ್ಲ. ಕೀಟನಾಶಕ ಅಂದ್ರೆ ಎಲ್ಲಾ ಬೆಳೆಗೆ ಕೀಟ ಹೊಡಿಬಹುದು, ಏನಾಗುದಿಲ್ಲ. ಈ ಯಾವ್ದು ಕಳೆನಾಶಕ ಯಾವ ಬೆಳೆಗೆ ಶಿಫಾರಸು ಮಾಡಿರ್ತಾರೆ ಅದನ್ನ ಮಾತ್ರ ಬಳಕೆ ಮಾಡೋದು. ದಯವಿಟ್ಟು ರೈತರು ಇದನ್ನ ನೆನ್ಪಿಟ್ಕೋಬೇಕು. ಇನ್ನು ಕೀಟ ಮತ್ತು ರೋಗಗಳಿದೆ, ಆದಷ್ಟು ಈ ಮುಂದೆ ನಿಮ್ಗೆ ಏನ್ ಕೀಟಗಳು ಬರ್ತವೆ ಅವುಗಳಲ್ಲೇ ಕೂಡ ಮತ್ತೊಂದು ಬಗ್ಗೆ ಅದಕ್ಕೆ ಚರ್ಚೆ ಮಾಡೋಣ. ಆದಷ್ಟು ಈ ಒಂದು ರೈತರು ಈ ಒಂದು ಜಿಂಕ್ ಸಲ್ಫೇಟ್, ಬೋರಾನ್ ಮಾಡ್ರಿ. ಆದಷ್ಟು ಮಿಶ್ರ ಬೆಳೆಗಳನ್ನ ಮಾಡ್ರಿ. ಯಾಕಂದ್ರೆ ಮಳೆ ಕೈ ಕೊಟ್ಟಾಗ ಏನಾಗ್ತದೆ, ಅಟ್ಲೀಸ್ಟ್ ನಾವು ಈ ಕಡಿಮೆ ಅವಧಿ ಬೆಳೆಗಳಾದ ನವಣಿ, ಹೆಸರು ಇವುಗಳನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಕೆಲವೊಂದು ಟೈಮ್ ಆಗಿದೆ, ಒಳ್ಳೆ ಮುಂಗಾರು ರೈತರು ಮುಂಗಾರು ಬೆಳೆ ಬಂದಿರ್ತದೆ, ಬಿತ್ತನೆ ಮಾಡಿರ್ತಾರೆ, ಮುಂಗಾರು ಮಳೆಗೋಸ್ಕರ ಮುಂದೆ 1 ತಿಂಗಳು ಗ್ಯಾಪ್ ಆಗ್ಬಿಡುತ್ತೆ, 1.5 ತಿಂಗಳು ಗ್ಯಾಪ್ ಆಗ್ಬಿಡುತ್ತೆ.
ಅವಾಗ ನಾವು ಲಾಸ್ ಆಗುವ ಸಾಧ್ಯತೆ ಇದೆ. ಆದಷ್ಟು ಕಡಿಮೆ ಅವಧಿಯ ಮಿಶ್ರ ಅಂತರ ಬೆಳೆಗಳನ್ನ ಮಿಶ್ರ ಬೆಳೆಗಳನ್ನ ರೈತರು ಮಾಡಬಹುದು. ಒಳ್ಳೆ ತೊಗರಿ ಅಂದ್ರೆ ನಾವು ಏನಾದ್ರು ಲಾಸ್ ಆಗೋದನ್ನ ಕಡಿಮೆ ಯಾಕಂದ್ರೆ ಇನ್ಸೂರೆನ್ಸ್ ವಿಮೆ ಇದ್ದಂಗೆ. ಇಷ್ಟು ರೈತ ಬಾಂಧವರು ಇಂಥವೆಲ್ಲ ಒಂದು ಕೃಷಿ ಪದ್ಧತಿಗಳನ್ನು ಅನುಸರಿಸ ಮಾಡೋದ್ರಿಂದ ಒಳ್ಳೆಯ ಒಂದು ಇಳುವರಿ ಪಡಿಬಹುದು ಅಂತ ನಾನು ಇಚ್ಛಿಸ್ತೇನೆ. ಒಳ್ಳೆಯದು. ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು ಇದುವರೆಗೆ ತೊಗರಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡಿಬೇಕಾಗಿತ್ತಂದ್ರೆ ಯಾವ ರೀತಿ ಬೇಸಾಯ ಕ್ರಮಗಳನ್ನ ಮಾಡಬೇಕು ಅಂತಕ್ಕಂತ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇದುವರೆಗೆ ತೊಗರಿ ಬೆಳೆಯಲ್ಲಿ ಅಧಿಕ ಇಳುವರಿಗಾಗಿ ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಡನೆ ಸಂದರ್ಶನವನ್ನು ಕೇಳಿದರೆ ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತಿ.